ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಮನುಷ್ಯನ ಜೀವನದಲ್ಲಿ ಮುಖ್ಯವಾದ ಘಟ್ಟ ಅಂತಂದರೆ ಅದು ಮದುವೆ. ಎಲ್ಲರೂ ಮದುವೆ ಆಗ್ತಾರೆ, ಆದರೆ ಯಾರಿಗೂ ಕೂಡ ಮದುವೆಗೆ ನಿಖರವಾದ ವಯಸ್ಸು ಯಾವುದು ಅನ್ನೋದು ಗೊತ್ತಿರೋದಿಲ್ಲ. ಹಾಗಾದರೆ ನಿಜವಾಗ್ಲೂ ಮದುವೆಗೆ ನಿಖರವಾದ ವಯಸ್ಸು ಇದೆಯಾ? ಇದ್ರೆ ಯಾವುದು? ಇದೆಲ್ಲದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಜಿ. ಹಾಗಾದರೆ ಇಲ್ಲೆಲ್ಲ ಗೊಂದಲಗಳೇನು ಈಗ ಸೃಷ್ಟಿಯಾಗಿದೆ ಮದುವೆಯ ವಯಸ್ಸಿನ ಬಗ್ಗೆ? ಹಾಗಾದರೆ ಈ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸ ಆಗ್ಬೋದಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಇದು ಒಂದು ರೀತಿ ವಿಚಿತ್ರವಾಗಿಯೂ ವಿಶೇಷವಾಗಿಯೂ ಇರತಕ್ಕಂತಹ ಒಂದು ಪ್ರಶ್ನೆಗೆ ಪ್ರಶ್ನೆ. ಇದನ್ನು ಗೊಂದಲ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಹಲವಾರು ರೀತಿಯ ವಯಸ್ಸನ್ನು ಫಿಕ್ಸ್ ಮಾಡ್ತಾರೆ. ಹೌದು. ಸರ್ಕಾರದ ನಿಯಮಬದ್ಧವಾಗಿ ಮಾಡಬೇಕಾದ ಒಂದು ವಯಸ್ಸು, ತಂದೆ ತಾಯಿ ನಿರ್ಣಯ ಮಾಡಬೇಕಾದಂಥ ಒಂದು ವಯಸ್ಸು. ನನ್ನ ಮಗಳಿಗೆ ಇಷ್ಟು ವಯಸ್ಸು ಮದುವೆ ಮಾಡಬೇಕು. ಮದುವೆ ಮಾಡಿಕೊಳ್ಳೋರು ತೀರ್ಮಾನ ತಗೊಳ್ಳೋ ಒಂದು ವಯಸ್ಸು ಹೌದು ಅಲ್ವಾ? ಇದರ ಮಧ್ಯದಲ್ಲಿ ಶಾಸ್ತ್ರ ಹೇಳೋರು, ಇವಳಿಗೆ ಇಷ್ಟು ವಯಸ್ಸಿಗೆ ಮದುವೆ ಮಾಡಿದ್ರೆ ಒಳ್ಳೆಯದು, ಮಾಡಲಿಲ್ಲ ಅಂದರೆ ಮದುವೆ ಆಗಲ್ಲ, ಮದುವೆಯಾದರೂ ದಾಂಪತ್ಯ ಉಳಿಯಲ್ಲ. ಹಾಗಾದರೆ ಮದುವೆ ವಯಸ್ಸು ಯಾರು ಹೇಳಿ ಸರಿ? ಈ ಪ್ರಶ್ನೆ ನಮ್ಮನ್ನು ತುಂಬ ಕಾಡ್ತಾ ಇರತಕ್ಕಂಥ ಒಂದು ವಿಚಾರ ಆಗತ್ತೆ. ಹೌದು ಆಗಿದೆ. ಹೌದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಇದಕ್ಕೆ ನಿಜಕ್ಕೂ ನಿಖರತೆಯಾದ ವಯಸ್ಸು ಮದುವೆಗೆ ಇಲ್ಲ. ನಿಖರತೆಯಾದ ವಯಸ್ಸು ಮದುವೆಗೆ ಇಲ್ಲವೇ ಇಲ್ಲ, ಸರಿಯಾದ ರೀತಿಯ ತಿಳ್ಕೊಬೇಕಾದ್ರೆ. ಮತ್ತು ಇಲ್ಲವೇ ಇಲ್ಲ ಅಂದರೆ ಮತ್ತೆ ಯಾವ ತೀರ್ಮಾನ ತಗೊಳ್ಳೋದು? ಈಗ ನೀವು ತಗೊಂಡಿರೋ ನಿರ್ಧಾರಗಳನ್ನು ಇವತ್ತು ಯಾವ ಸಕ್ಸಸ್ ಆಗಿದೆ? ಈಗ ನಾನು ಹೇಳೋದು ಬೇಡವೇ ಬೇಡ ಅನ್ನೋದೇ ಆದರೆ ಈವರೆಗೂ ಮಾಡ್ತಾ ಇರ್ತಕ್ಕಂಥ ಮದುವೆಗಳು ಎಲ್ಲಿ ಸಕ್ಸಸ್ ಆಗಿದೆ, ಯಾರು ಗುರಿ ಮುಟ್ಟಕ್ಕಾಗಿದೆ? ಕರೆಕ್ಟಾಗಿ ನಾನು ಅಂದ್ಕೊಂಡಂಗೆ ಇಷ್ಟು ವಯಸ್ಸಿಗೆ ಮದುವೆ ಆಯಿತು ಇರಬಹುದೇನೋ, ಇಲ್ಲ ಅಂತಲ್ಲ. ಆದರೆ ಯಾರ ಕೈಯಲ್ಲೂ ಅದಿಲ್ಲ. ಅದಿರೋದು ಯಾರ ಕೈಯಲ್ಲಿ? ಮದುವೆಯ ನಿಖರತೆಯ ವಯಸ್ಸು ಇರುವುದು ಯಾರ ಕೈಯಲ್ಲಿ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾರ ಕೈಯಲ್ಲಿ ಅಂದರೆ ಅಪ್ಪ ಅಮ್ಮನ ಕೈಲಿರುತ್ತೆ, ಇಲ್ಲ ಮದುವೆ ಮಾಡ್ಕೊಳ್ಳೋದ್ರ ಕೈಲಿ ಇರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು? ಮದುವೆ ಅಂತಕ್ಕಂಥದ್ದು ನಿಗದಿಯಾಗಿರ್ತಕ್ಕಂಥ ವಯಸ್ಸನ್ನು ಅವರವರ ಅನಿಸಿಕೆ ಪ್ರಕಾರ ಏನೋ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಕಸ್ಮಾತ್ ಆಗಿ ಒಂದು ದುರ್ಘಟನೆ ಅಂತಕ್ಕಂಥದ್ದು, ಒಂದು ಲವ್ ಸ್ಟಾರ್ಟ್ ಆಗತ್ತೆ. ಹೌದಾ? ಹೈಸ್ಕೂಲ್ಗೆ ಹೋಗಿಲ್ಲ ಇನ್ನೂ ಆಗಲೇ ಲವ್ವಾ ಅಂತ ಕೆಲವರು ಅಂತಾರೆ. ಇವತ್ತಿನ ಕಾಲ ಹೇಗಿದೆ ಅಂದರೆ ಪ್ರೈಮರಿ ಸ್ಕೂಲ್ನಲ್ಲೂ ಕೂಡ ಯೋಚನೆ ಮಾಡೋ ಮಟ್ಟಕ್ಕೆ ಕೆಲವೊಂದು ಘಟನೆಗಳು ಕೂಡ ನಡೆಯುವಂಥ ಮಟ್ಟಕ್ಕೆ ನೋಡ್ತಾ ಇದ್ವಿ ನಾವು, ಅಲ್ವಾ? ಅದನ್ನು ಬಯಸೋಕ್ಕೂ ಅಲ್ಲ, ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ. ಯಾಕಾಯಿತು ಅಲ್ಲಿ? ನಾವು ಅಂದ್ಕೊಂಡಿದ್ದೇನೋ ಯಾವಾಗಲೂ ಅದಿಂಥ ವಯಸ್ಸು ಬರಬೇಕು ಅಲ್ಲ. ಇದು ನಮ್ಮನ್ನು ಸುಳ್ಳು ಮಾಡುತ್ತಿರುವ ಒಂದು ಕಾರಣ ಇದೆ. ಆ ಮಗು ಆ ರೀತಿಯಾಗಿ ಬದಲಾವಣೆಯಾಗಿ ಚಿಕ್ಕ ವಯಸ್ಸಿಗೆ ಯಾಕೆ ಆ ರೀತಿ ತೊಂದರೆಗೆ ಸಿಕ್ಕಾಕೊಳ್ತು, ಅಥವಾ ಲವ್ಗೋಯ್ತು, ಅಥವಾ ಏನೋ ವಿಚಿತ್ರವಾದ ಘಟನೆ ನಡೀತು, ಯಾವುದೋ ಒಂದು ನಡೀತಲ್ಲ, ಯಾಕೆ? ಎಲ್ಲರ ಮೇಲೆ ಯಾಕೆ ನಡೆಯಲ್ಲ ಅಲ್ವಾ? ನಡೆದ್ರೆ ಎಲ್ಲರ ಮೇಲೆ ನಡಿಬೇಕು. ಲವ್ ಮಾಡಿದ್ರೆ ಎಲ್ಲೂ ಲವ್ ಮಾಡೇ ಮದುವೆ ಮಾಡ್ಕೋಬೇಕು. ಸೊ ಇದು ಆಗ್ತಾ ಇದೆ, ಅದು ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಇದು ನಿಖರವಾದ ಮಾಹಿತಿ ಯಾವುದಾಗಾದ್ರೆ ಈ ಗೊಂದಲಕ್ಕೆ ತೆರೆ ಇದೆಯಾ ಇಲ್ವಾ ಅನ್ನೋದೇ ಇವತ್ತಿನ ವಿಶೇಷ. ಈ ಗೊಂದಲಕ್ಕೆ ತೆರೆ ಬೀಳಬೇಕು ನಿಖರವಾಗಿ. ಆ ರೀತಿಯಾದ ಒಂದು ತೆರೆ ಬೀಳಲಿಕ್ಕೆ ಅತಿ ಮುಖ್ಯವಾದ ಒಂದು ಸತ್ಯವಾದ ಅರ್ಥ ಏನು ಅಂದರೆ, ಈಗ ಹೇಳಿದ ತಕ್ಷಣ ನಿನಗೂ ಗಾಬರಿ ಆಗ್ತೀಯಾ, ಕೇಳಿಸ್ಕೊಳ್ಳೋರ್ಗೂ ತುಂಬ ಗಾಬರಿ ಆಗತ್ತೆ. ಅಯ್ಯೋ ದೇವರೇ, ಹೌದಲ್ವಾ, ಇಷ್ಟೊಂದು ತಲೆ ಮೇಲೆ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕಿದೀವ ನಾವು ಅಂತ ಅಪ್ಪ ಅಮ್ಮ ಯೋಚನೆ ಮಾಡಬೇಕು. ಏನು? ಮದುವೆ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಿ ಅವರು ತಗೊಂಡಿರ್ತಕ್ಕಂತಹ ಒಂದು ತೀರ್ಮಾನ ಇದೆ. ಏನು? ಅವರಿಗೋಸ್ಕರವಾಗಿ ತಗೊಂಡಿರೋ ನಿರ್ಧಾರ. ತಾಯಿದೊಂದು, ತಂದೆದೊಂದು. ಅದನ್ನು ಉದಾಹರಣೆ ಹೇಳ್ಬಿಡ್ತೀನಿ. ಏನದು? ಯಾರು ಗಾಬರಿ ಆಗಬೇಡಿ, ನೀವು ತಿಳ್ಕೊಳ್ಳಿ.
ಭವಿಷ್ಯ ಅಂತ ಕೇಳ್ತಿರಲ್ಲ, ಆ ಭವಿಷ್ಯಕ್ಕೆ ಇವತ್ತು ನಿಖರವಾದ ಒಂದು ಉತ್ತರವನ್ನು ನಾನು ಹೇಳಬೇಕಾಗತ್ತೆ. ಇದ್ರ ಜೊತೆಗೆ ಈ ಭವಿಷ್ಯಕ್ಕೊಂದು ಅರ್ಥ ಹೇಳ್ಬಿಡ್ತೀನಿ. ನಮ್ಮ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಅಂತ ಕೇಳ್ತಾರೆ. ಹೌದು. ಅಮ್ಮ, ನನಗೆ ಪ್ರಶ್ನೆಗೆ ಒಂದು ವಿಚಾರ ಬೇಕಾಗತ್ತೆ. ಭವಿಷ್ಯ ಯಾರ ಕೈಯಲ್ಲಿದೆ? ಹೇಳೋರ ಕೈಲಿದೆಯಾ, ಕೇಳೋರ ಕೈಲಿದೆಯಾ, ಮಗು ಕೈಲಿದೆಯಾ? ಮಗು ಕೈಲಿರುತ್ತೆ ಅಲ್ವಾ? ಹೌದು. ಮತ್ತೆ ಮಗು ಕೈಲಿರೋ ಭವಿಷ್ಯವನ್ನ ಶಾಸ್ತ್ರಜ್ಞರ ಹತ್ರ ಹೋಗಿ ನನ್ನ ಮಗು ಭವಿಷ್ಯ ಹಂಗಿದೆ ಅಂತ ಕೇಳಿದ್ರೆ ಎಷ್ಟು ಬುದ್ಧಿವಂತರು ಇವರು? ಹೌದು. ಸರಿನಾ ಇದು? ನಮ್ಮ ಜನ ಇದನ್ನೇ ಕೇಳ್ತಿರೋದು, ಮುಂದಿನ ಭವಿಷ್ಯ ಹೇಗಿದೆ ಕೇಳಿ ಹೇಳಿ ಎಂದು. ಅಲ್ಲ ರೀ, ಭವಿಷ್ಯ ಯಾರ ಕೈಯಲ್ಲಿರೋದು? ಮಗು ಕೈಯಲ್ಲಿದೆ. ಹೌದು. ಮಗುವಿನ ಕೈಯಲ್ಲಿದೆ ಅನ್ನೋದಾದರೆ ಯಾವುದದು? ಅದನ್ನ ಇವತ್ತು ವಿಸ್ತಾರ ಮಾಡಿ ಹೇಳ್ತೀನಿ. ಮಗು ಕೈಲಿದೆ ಅಂದಮೇಲೆ ಅದು ಯಾವ್ದು ಹೇಳ್ಬಿಡಿ ಸ್ವಾಮಿ. ಅಪ್ಪ ಅಮ್ಮಂದಂತೂ ಅಲ್ಲ, ಶಾಸ್ತ್ರ ಹೇಳೋರು ಮೊದಲೇ ಅಲ್ಲ. ಆ ಮಗುವಿನ ಕೈಯಲ್ಲಿ ಭವಿಷ್ಯ ಅಂದರೆ ಯಾವುದು? ಯಾವುದು ಶಾಂತಮೂರ್ತಿಯಾಗಿರುತ್ತೋ, ಹೆಣ್ಣಾಗಲಿ ಗಂಡಾಗಲಿ ಶಾಂತಮೂರ್ತಿ, ಅದು ಅದರ ಭವಿಷ್ಯ. ತಂಟೆಗೆ ಹೋಗಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಏನು ಹೇಳಿದ್ರು ಮಾಡುತ್ತೆ, ನಗ್ನಗ್ತಾ ಇರುತ್ತೆ, ಯಾವಾಗಲೂ ಖುಷಿಯಾಗಿರುತ್ತೆ. ಇರಲ್ವೇ ನಮ್ಮ ಈ ಥರ ಇರ್ತಾರೆ. ಅದು ರೀ ಭವಿಷ್ಯ. ದಿನ ಎಷ್ಟೋ ಜನ ಹೇಳ್ತಾರೆ, ನನ್ನ ಮಗಳು ಕೋಪ ಮಾಡಕತ್ತಾಳೆ, ಮಾತೇ ಆಡಲ್ಲ, ಸರಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಹೇಳ್ದನ್ನು ಕೇಳಲ್ಲ. ಈ ಕಂಪ್ಲೇಂಟ್ ಇದೆ ತಾನೆ? ಇವರಿಗೆ ಭವಿಷ್ಯ ಇಲ್ಲ. ಭವಿಷ್ಯದ ಮೂಲಾರ್ಥ ಯಾವುದು ಅಂದರೆ ಮಗುವಿನ ಅನುಭವ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಮಗುವಿನ ಅನುಭವ ತಗೊಂಡೋಗ್ಬಿಟ್ಟು ಜ್ಯೋತಿಷಿಗಳ ಹತ್ರ ಹೋಗಿ ಭವಿಷ್ಯ ಹೇಳಿ ಅಂತ ಕೇಳ್ತಿರಲ್ಲ, ತಂದೆ ತಾಯಿಗಳಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡ್ಕೊಳ್ಳಿ ನೀವು. ನಾವು ಎಷ್ಟು ಬುದ್ಧಿವಂತರಾಗಿದ್ದೀವಿ ಅಂತ. ಭವಿಷ್ಯ ಇರುವುದು ಮಗುವಿನ ಕೈಯಲ್ಲಿ. ಹಾಗಿದ್ದ ಮೇಲೆ ಎಲ್ಲ ಮಕ್ಕಳು ಕೂಡ ಆ ರೀತಿ ಯಾಕಿಲ್ಲ ಅಂತಕ್ಕಂಥ ಪ್ರಶ್ನೆ ಜೊತೆಗೆ ಹಾಕ್ಕೋಬೇಕು ನೀವು. ಹೌದು. ಈಗ ಮುಂದಕ್ಕೆ ಹೋಗೋಣ. ಆ ರೀತಿ ಎಲ್ಲ ಮಕ್ಕಳು ಯಾಕಿಲ್ಲ? ನೆನ್ನೆ ಹೇಳಿದೆ, ಎಲ್ಲ ಮಕ್ಕಳು ಯಾಕೆ ರ್ಯಾಂಕ್ ತಗೋತಾ ಇಲ್ಲ? ಹೌದಾ? ಹೌದು. ಇದಕ್ಕೆಲ್ಲ ಮೂಲ ಕಾರಣ ಒಂದಿದೆ. ತಂದೆಯಾದವರು BP ಮಾತ್ರೆಯನ್ನು ಯಾರು ಬಳಸಿರ್ತಾರೋ ಅವರ ಮಕ್ಕಳು ನಮೋ ವೆಂಕಟೇಶ. BP ಬರೆಸ್ತಕ್ಕಂತಹ, BP ಇದೆ ಅಂತೇಳಿ ಯಾರು ಮಾತ್ರೆ ತಗೋತಾರೋ ಅದಕ್ಕೆ ರಿಯಲಿ ಹತ್ರ ಇರೋತಕ್ಕಂಥದ್ದು ತಲೆನೋವು, ತಲೆ ಚಕ್ಕರು, ಕಾಲು ನೋವು ಇರುತ್ತಲ್ಲ, ಇರುತ್ತೆ ಗುರುಗಳೇ. ಇವರು ಯಾರು ಮಾತ್ರೆ ತಿಂದಿರ್ತಾರೆ ಅವರ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು ಪ್ರೈಮರಿ ಸ್ಕೂಲಲ್ಲೇ ಲವ್ ನಡೀಬೋದು. ಈಗ ಇದು ಜಾತಕ ಬರೆಯೋರು, ಭವಿಷ್ಯ ಬರೆಯೋರು ಇದನ್ನು ಬರೆಯೋಕ್ಕಾಗಿದೆಯಾ? ಇಲ್ಲ ಗುರುಗಳೇ. ಮಾತ್ರೆ, ತಂದೆ ತಾಯಿ ಬಳಸಿದ ಮಾತ್ರೆ, ಅದಕ್ಕಿಂತ ಹೆಚ್ಚಾಗಿ ಗರ್ಭ ನಿರೋಧಕ ಮಾತ್ರೆಯನ್ನು ಹೆಂಗಸರು ಬಳಸಿದ್ದೇ ಆದ ಪಕ್ಷದಲ್ಲಿ ಗರ್ಭ ನಿರೋಧಕ ಮಾತ್ರೆಯನ್ನು ಅಂದರೆ ಈ ಮಂತ್ಲಿ ಆಗೋದು ಪೋಸ್ಟ್ಪೋನ್ ಮಾಡೋದು, ಈ ಮಾತ್ರೆ ಒಂದು ತಿಂದರೆ ಸಾಕು, ಅವ್ರ ಜೀವನದಲ್ಲಿ ಹುಟ್ಟೋ ಮಕ್ಕಳೆಲ್ಲ ಕಂಪ್ಲೀಟಾಗಿ ಅಂಗಹೂನ ಮಕ್ಕಳು ಹುಡ್ತಾರೆ. ಅಂಗಹೂನ ಅಂದ್ರೇನು? ಕೈ ಕಾಲಿಲ್ಲ ಅಂತ ಅನ್ಕೋಬೇಡಿ. ಹುಚ್ಚು, ಬೆಪ್ಪು, ರೋಗ, ನಿರಾಸೆ. ನೀವು ಯಾವ ಹಾಸ್ಪಿಟ್ಲ್ ಕರ್ಕೊಂಡೋಗಿ, ನೀವು ಯಾವ ದೇವಸ್ಥಾನ ಕರ್ಕೊಂಡಿದ್ದಕ್ಕೆ ಪರಿಹಾರ ಇಲ್ಲ. ಬರ್ಸಿ, ಅದು ಯಾರು ಜಾತಕ ಬರೆಸ್ತೀರಾ ಬರ್ಸಿ. ಅದು ಹೆಂಗೆ ನಿಮ್ಮ ಮಕ್ಕಳು ಸರಿ ಮಾಡ್ತೀರಾ ಮಾಡಿ. ನೀವು ತಿಂದಿರೋ ಗರ್ಭ ನಿರೋಧಕ ಮಾತ್ರೆ, ಯಜಮಾನರು ತಿಂದಿರ್ತಕ್ಕಂಥ BP ಮಾತ್ರೆ, ಕಾಲು ನೋವಿಗೆ, ಕೈ ನೋವು ತಿಂದಿರೋ ಮಾತ್ರೆ, ನಿಮ್ಮ ಹೊಟ್ಟೆಯೆಲ್ಲ ಹುಟ್ಟುವ ಮಕ್ಕಳಿಗೆ ಆ ಕಷ್ಟವನ್ನು ನೀವು ಕೊಡ್ತೀರಾ ಅಂತ ನಿಮಗೆ ಗೊತ್ತಿಲ್ಲ. ಮಾತ್ರೆ ಹೇಳಿ ತಿನ್ನಿ ಅಂತ ಹೇಳೋರಿಗೂ ಇದು ಗೊತ್ತಿಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಕಾಲು ನೋವು ಅಂದರೆ ಮಾತ್ರೆ ಕೊಡಲೇಬೇಕು, ಅವ್ರು ನುಂಗಲೇಬೇಕು. BP ಬಂದ ಮೇಲೆ ಅಂದರೆ ಇದೆಲ್ಲ ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರವೇ ಆಗಿದೆ. ಈ ರಕ್ತ ಮಕ್ಕಳಲ್ಲಿ ಮುಂದಕ್ಕೆ ಹೋಗಿರುತ್ತಾ ಇಲ್ವಾ? ಹೋಗಿರುತ್ತೆ. ತಂದೆ ತಾಯಿ ರಕ್ತ ಮುಂದೆ ಹೋಗಿದೆಯಾ ಇಲ್ವಾ? ಅಂದ ಮೇಲೆ ಆ ಮಗು ಸ್ಥಿತಿ ಏನು? ಎಷ್ಟು ಹೇಳಿದ್ರು ನಾವು ಹೇಳೋದು ಕೇಳಲ್ಲ ಸ್ವಾಮಿ, ದಿನ ಇದೆ ತಾನೇ ಕಂಪ್ಲೇಂಟು. ಹೌದು ಹೌದು. ಹಾಗಾದರೆ ಭಾರತದ ಇತಿಹಾಸದಲ್ಲಿ ತಂದೆ ತಾಯಿ ತಗೊಂಡಿರ್ತಕ್ಕಂಥ ಮಾತ್ರೆಯ ಪ್ರಭಾವದಿಂದ ಇದ್ರ ಜೊತೆಗೆ ಇನ್ನೊಂದು ಮುಂದುವರೆದ ಭಾಗ, ಮಗು ವೀಕಿದೆ ಅಂತ ಮಾತ್ರೆ. ಗರ್ಭಾವ್ಯವಸ್ಥೆಯಲ್ಲಿರ್ತಕ್ಕಂತಹ ಭ್ರೂಣ ಅದಿನ್ನೂ ಮಗು ಆಗಿರಲ್ಲ. ಮಗು ಜನನವಾಗೋವರೆಗೂ ಮಗು ಅಂತ ಹೇಳಂಗಿಲ್ಲ, ಅದಕ್ಕೆ ಭ್ರೂಣ ಅಂತ ಹೇಳ್ತೀವಿ. ಆ ಭ್ರೂಣ ವೀಕ್ ಇದೆ ಅಂತ ಅದಕ್ಕೆ ಮಾತ್ರೆ. ತಾಯಿಗೆ ಕಬ್ಬಿಣಾಂಶದ ಕೊರತೆ ಇದೆ ಅಂತ ಒಂದು ಮಾತ್ರೆ. ಹೌದಾ? ಹೌದು. ಈಗ ಜೀವನವೆಲ್ಲ ಮಾತ್ರೆಯಲ್ಲೇ ಮಗು ತಗೊಂಡ ಮೇಲೆ ಆ ಮಗು ಜೀವನದಲ್ಲಿರ್ತಕ್ಕಂಥ ಆ ಮೆದುಳಿನ ಕತೆ ಏನು? ಹೌದು. ಈ ಮೆದುಳು ಏನಾಗಿದೆ ಅಂದರೆ ಇವತ್ತಿನ ಮಕ್ಕಳಿಗೆ ಮಾತ್ರೆ ತಿಂದಿರ್ತಕ್ಕಂಥ ಪೋಷಕರು ಸ್ವಲ್ಪ ದಯವಿಟ್ಟು ಜ್ಞಾಪಕ ಮಾಡ್ಕೋಬೇಕು. ನಮ್ಮ ಮಕ್ಕಳನ್ನ ಯಾವ ಮಟ್ಟಕ್ಕೆ ಅಂದರೆ 1000 ಸಲ ಹೇಳ್ತಿದ್ದೀನಿ, ನಾವು ಮದುವೆ ಮಾಡ್ಕೊಳ್ಳೋರು ಆರೋಗ್ಯವಂತರಿಗೆ ಮದುವೆ ಮಾಡಿ ಅಂತ ಏನಕ್ಕೆ ಹೇಳ್ತೀನಿ ಅದು ಈಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ.
ಕಾಲು ನೋವಿದ್ರೂ ಮುಚ್ಚಾಕ್ತೀರಾ, ಹೊಟ್ಟೆ ನೋವಿದ್ರೂ ಮುಚ್ಚಾಕ್ತೀರಾ, ಮಂತ್ಲಿ ಪೀರಿಯಡ್ಸ್ ಚೆನ್ನಾಗಿದ್ದರೂ ಮುಚ್ಚಾಕ್ತೀರಾ, ಮದುವೆ ಮಾಡಿ ಕಳಿಸ್ಬಿಡ್ತೀರಾ. ಅದಕ್ಕೊಂದು ದೊಡ್ಡ ಕತೆ ಹೇಳ್ತಾರೆ. ಏನು 1000 ಸುಳ್ಳು ಹೇಳಿ ಮದುವೆ ಮಾಡ್ಬೇಕಂತೆ. ಏನಕ್ಕೆ ಮಾಡ್ಬೇಕಾ ಮದುವೆನ? ಏನಮ್ಮ ಇದು ಯಾರೋ ಬರೆದಿಟ್ಬಿಟ್ಟು ಅಜ್ಜ. ಹೌದು ಸ್ವಾಮಿ ಒಂದು ಹೇಳಿದ್ರೆ ಮನೆ ಹಾಳಾಗುತ್ತೆ, ಇನ್ನು 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಯಾರೋ ಹೇಳಿದ್ರು ಅಂತ ನೀವು ಮದುವೆ ಮಾಡಕ್ಕೆ ಹೋದ್ರೆ ಏನಾಗುತ್ತೆ ಕತೆ? ಏನಮ್ಮ? ಹೌದು ಗುರುಗಳೇ. ಯಾರೋ ಹೇಳಿಟ್ಟಿದ್ದದು ನೀವ್ಯಾಕೆ ಮಾಡಕ್ಕೆ ಹೋಗ್ತೀರಾ? ಅದಕ್ಕೋಸ್ಕರವಾಗಿ ಮಾತ್ರೆಯನ್ನು ತಿನ್ನೋರು ಮದುವೆ ಬೇಡ, ಮಾತ್ರೆಯನ್ನು ತಿಂತಕ್ಕಂಥವರಿಗೆ ಮಕ್ಕಳು ಬೇಡ ಅಂತ ನಾನು ಹೇಳೋಕ್ಕಾಗಲ್ಲ. ಮಾಡ್ಕೊಂಡಿದ್ದೀರಾ, ಅನುಭವಿಸಿ. ನಿಮ್ಮ ಮಕ್ಕಳು ನಿಮ್ಮ ಶತ್ರುಗಳಾಗಿರ್ತಾರೆ. ಯಾಕೆ ಅಂದರೆ ತಲೆ ಕೆಟ್ಟದ್ದು, ಬುದ್ಧಿಗೆಟ್ಟಿದ್ದು, ಏನಾರು ಬೈಕೊಳ್ಳಿ ನೀವು, ಅದು ಪಾಪ ಸುಮ್ಮನೆ ನಿಮ್ಮನ್ನೇ ನೋಡುತ್ತೆ, ಯಾವ ಕರ್ಮ ಇವ್ರ ಹೊಟ್ಟೆಲ್ಲಿ ಹುಟ್ಟಿದೆ ಅಂತ. ಹೌದು. ಆದರೆ ಹೇಳಲ್ಲ ಮಗು, ಯಾಕೆಂದ್ರೆ ಹೊಡಿತಾರಲ್ಲ ಅಲ್ವಾ? ಪಕ್ಕದ ಮೇಲೆ ಹೇಳ್ತಾರೆ, ನೋಡ ಮಗು ಎಷ್ಟು ಚೆನ್ನಾಗದೆ, ಎದುರುಗಡೆ ಮಗು ಮಾರ್ಕ್ಸ್ ನೋಡಿ ಎಷ್ಟು ತೆಗಿತು, ನಿನಗೇನು ಬಂದೈತೆ ರೋಗ. ಹೌದು ಹೌದು. ಆ ಮಗುಗೆ ನಾನು ಹೇಳಿದ ವಿಷಯ ಗೊತ್ತಾದರೆ ಈಗ ತಗೊಂಡು ರಪ ರಪ ಅಂತ ಅಪ್ಪ ಅಮ್ಮನ ಬಾರಿಸ್ಬೇಕಾಗತ್ತೆ. ನೀನು ದೇಹನೇ ಹಾಳು ಮಾಡ್ಕೊಂಡು ಮಾಡ್ಕೊಂಡು ನನಗೆ ಯಾಕೆ ಬುದ್ಧಿ ಹೇಳ್ತೀಯ ಅಂದರೆ ತಂದೆ ತಾಯಿ ಏನು ಮಾಡಬೇಕಾಗತ್ತೆ? ಇದಾಗಬೇಕ್ರಿ, ಈ ಅಕೌಂಟ್ ಓಪನ್ ಆಗಬೇಕು. ಮಕ್ಕಳು ಯಾವಾಗ ತಿರುಗಿ ಬೀಳ್ತಾರೆ ಅಪ್ಪ ಅಮ್ಮನಿಗೆ, ನಾನು ಈ ಸ್ಥಿತಿ ಅನುಭವಿಸೋದಕ್ಕೆ ಕಾರಣ ಯಾರು? ತಂದೆ ತಾಯಿನೇ. ಉಪವಾಸ ಮಾಡಿರೋ ಎಷ್ಟೋ ತಾಯಿ ತಂದೆಗಳು, ಸಮಯಕ್ಕೆ ಸರಿ ಊಟ ಮಾಡದಿರೋ ಎಷ್ಟೋ ತಂದೆ ತಾಯಿಗಳು, ಇವೆಲ್ಲ ಇರುತ್ತಲ್ಲ. ಇರುತ್ತೆ ಗುರುಗಳೇ. ಕೋಪ ಮಾಡಿಕೊಂಡು 3 ದಿನ ಊಟ ಬಿಟ್ಟು ನಿದ್ದೆ ಬಿಟ್ಟು ಉಪವಾಸ ಮಾಡಿರ್ತಕ್ಕಂಥ ಮಹಾನೀಯರು ಬೇಕಾದಷ್ಟು ಜನ ಇದ್ದಾರೆ. ಇಂಥವ್ರು ಮದುವೆ ಮಾಡಿಕೊಂಡ್ರೆ ಮಕ್ಕಳು ಹೆಂಗೆ ಚೆನ್ನಾಗಿರ್ತಾರೆ? ಇದು ಯಾರಿಗಾರು ಯೋಚನೆ ಬರುತ್ತೇನಮ್ಮ? ಇಲ್ಲ ಗುರುಗಳೇ. ಆಮೇಲೆ ದೇವ್ರಿಗೆ ಅರ್ಕೆ ಕಟ್ಕೊಂಡು ಮಕ್ಕಳು ಮಾಡ್ಕೊಳ್ಳೋದು ಹೆಂಗಾಗತ್ತಿದು? ಅದಕ್ಕೋಸ್ಕರವಾಗಿ ಈ ದಿನದ ವಿಚಾರವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳ ಹೊಣೆಗಾರಿಕೆ ನಾವೇ ಹೊರತು ಮಕ್ಕಳಲ್ಲ. ನಿಜವಾಗಲೂ ಪ್ರತ್ಯಕ್ಷ ದೇವರು ಯಾರು ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ನಿಮ್ಮ ಮನೆದೇವರು, ನಿಮ್ಮ ಕುಲದೇವರು, ನಿಮ್ಮ ಆರಾಧ್ಯ ದೇವರು. ನಿಮ್ಮ ಮಕ್ಕಳಲ್ಲದೆ ಪ್ರಪಂಚದಲ್ಲಿ ಯಾವ ದೇವರೂ ಇಲ್ಲ. ನಿಮಗೆ ಬೇಕು ನೀವು ಮಾಡ್ಕೊಳ್ಳಿ. ಮಗುನ ದೇವರು ಅಂತ ಒಪ್ಕೊಂಡಿದೀವ ಇಲ್ವಾ? ಹಾಗಿದ್ದ ಮೇಲೆ ಮಗುವನ್ನು ದೇವ್ರ ಥರ ಯಾಕೆ ನೀವು ಪೋಷಣೆ ಮಾಡಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಅಲಂಕಾರ ಭರಿತವಾದ ಮಗುವನ್ನು ಯಾಕೆ ಸಮಾಜಕ್ಕೆ ಕೊಡ್ತಾ ಇಲ್ಲ? ಅದು ಹೆಂಗೋ ಒಂಥರ ಅಳ್ಳಾಡ್ತಿರ್ತದೆ. ಅದಕ್ಕೆ 28 ಕಡೆ ಸುತ್ತಿಸ್ತೀರ, ಕತ್ಕೊಂದು ಕೈಗೊಂದು ಎಲ್ಲ ಹಾಕಿ ಯಂತ್ರ ಹಾಕಿ ಮಂತ್ರ ಮಾಡಿಸಿ. ಹಾಗಾದರೆ ಮಗುವಿಂದ ನಿಮಗೆ ನೆಮ್ಮದಿ ಇಲ್ಲ, ಯಾವ ರೀತಿ ಬದುಕೋಕ್ಕಾಗತ್ತೆ? ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಾತ್ರೆಯ ಪ್ರಭಾವದಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಯಾವ ಮನೆಯಲ್ಲಿ ಮಾತ್ರೆ ಡಬ್ಬಿ ಇಲ್ಲ ಅಂತ ಹೇಳೋಕ್ಕಾಗತ್ತೇನಮ್ಮ? ಇಲ್ಲ ಗುರುಗಳೇ. ಮನೆ ಕಟ್ಸೋ ಉದ್ದೇಶ ಏನು ಅಂದರೆ ಶೋಕೇಸ್ ಏನಕ್ಕೆ ಅಂದರೆ ಮಾತ್ರೆ ಡಬ್ಬಿ ಮಡಗಕ್ಕೆ. ಸಾಸಿವೆ ಡಬ್ಬಿ ಪಕ್ಕದಲ್ಲಿ ಮಾತ್ರೆ ಡಬ್ಬಿ ಇರುತ್ತೆ. ಹೌದು. ಯಾರ ಅಡುಗೆ ಮನೆಯಲ್ಲಿ ಮಾತ್ರೆ ಡಬ್ಬಿ ಇಟ್ಕೊಂಡವರು ಅವ್ರ ಮಕ್ಕಳೆಲ್ಲ ನಮೋ ನಮ. ಯಾಕೆಂದ್ರೆ ಅಡುಗೆ ಮನೆ ಇಟ್ಕೊಂಡ್ಬಿಟ್ಟವ್ರಲ್ಲ. ಹೌದು. ಅಡುಗೆ ಮನೆಯನ್ನು ಏನು ಹೇಳ್ತೀವಿ ಅಂದರೆ ಶಾಸ್ತ್ರ ಪದ್ಧತಿಯಲ್ಲಿ ಅದು ಒಂದು ವೈದ್ಯಶಾಲಾ. ಯಾಕೆ ಅಂದರೆ ಎಲ್ಲ ರೀತಿಯ ರುಚಿ ಅಲ್ಲೇ ಇರುತ್ತೆ. ಹೌದು. ಸಾಸಿವೆ, ಮೆಣಸು, ಚಕ್ಕೆ, ಲವಂಗ ಎಲ್ಲಮ್ಮ ಇದೆಲ್ಲ ಔಷಧಿ ತಾನೆ. ಆ ಔಷಧಿಯನ್ನು ಸರಿಗೆ ತಿಳ್ಕೊಳ್ಳದೆ ಅದ್ರ ಪಕ್ಕ ನೀವು ನುಂಗೋ ಮಾತ್ರೆ ಔಷಧಿ ಡಬ್ಬ ಮಾಡಕೊಂಡ್ರೆ ನಿಮ್ಮ ಕತೆ ಏನಾಗಿದೆ? ಇನ್ನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳ ಸ್ಥಿತಿ ಏನಾಗಿದೆ? ಅವರ ಮುಂದಿನ ಜೀವನ ಏನಾಗತ್ತೆ? ಈಗ ಜಾತಕ ಬರೆಯೋರು, ಜ್ಯೋತಿಷ್ಯ ಹೇಳೋರು ಮಾತ್ರೆ ತಿಂದರೆ ಮಕ್ಕಳು ಹಿಂಗಿರ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರಾ? ಇಲ್ಲ ಗುರುಗಳೇ. ಇಲ್ಲ ಅಲ್ಲ, ಇಲ್ಲ, ಓಪನ್ನೇ ಆಗಿಲ್ಲ. ಇದಕ್ಕೆ ಆ ತಾಯಿ ಗರ್ಭನಿರೋಧಕವಾದ ಮಾತ್ರೆಯನ್ನು ತಿಂದಂತಹ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವ ಹೆಣ್ಣು ಮಗಳೇನಾಗ್ತಾಳೆ ಅಂದರೆ ಅವಳಿಗೆ ಮಂತ್ಲಿ ಕರೆಕ್ಟಾಗಿರಲ್ಲ. ಕರೆಕ್ಟ್ ಏಜ್ಗೆ ಮಂತ್ಲಿ ಅಂದರೆ ಋತು ಆಗ್ತಕ್ಕಂಥ ಸನ್ನಿವೇಶಗಳು ಏರಿಳಿತ ಜಾಸ್ತಿ ಆಗುತ್ತೆ. ಕೆಲವರು ಕೇಳ್ತಾರೆ ನಮ್ಮ ಮಗು ಇನ್ನೂ ಋತುನೇ ಆಗಿಲ್ಲ. ಕೆಲವರು ಅಂತಾರೆ ಅಯ್ಯೋ 9ಕ್ಕೆ ಆಗೋಯ್ತು ನಮ್ಮ ಮಗು, ಇಷ್ಟು ಚಿಕ್ಕ ವಯಸ್ಸಿಗೆ ಆಗೋಯ್ತಾ? ಆದರೆ ಮಾತ್ರೆ ಪ್ರಭಾವದಿಂದ ಆ ಮಗು ಬೇಗ ಆಗಿದೆ ಅಂತ ಇನ್ನೂ ಅರ್ಥ ಆಗಿಲ್ಲ. ಹೌದು. ಏನಮ್ಮ? ಆಹಾರ ತಿನ್ರಿ ಹೊಟ್ಟೆ ತುಂಬ ಅಂತ ಭಗವಂತ ಕಳಿಸಿದ್ರೆ ಮಾತ್ರೆ ಹೊಟ್ಟೆ ತುಂಬ ತಿನ್ಬಿಟ್ಟು ಒಳ್ಳೆ ಮಗು ಬೇಕು, ಒಳ್ಳೆ ಮಗು ಬೇಕು ಅಂತ ದೇವಸ್ಥಾನದಲ್ಲಿ ಹೋಗಿ ಬಂಬಡಿ ಹೊಡ್ಕೊಂಡ್ರೆ, ಜ್ಯೋತಿಷಿಗಳ ಹತ್ರ ಹೋಗಿ ಶಾಸ್ತ್ರ ಕೇಳಿದ್ರೆ ಎಲ್ಲಿಂದ ರೀ ಒಳ್ಳೆ ಸಿಕ್ಕತ್ತೆ? ಇದಕ್ಕೇನು ನಡತೆ? ಚಿಕಿತ್ಸೆಯ ನಡತೆ. ಏನು? ಚಿಕಿತ್ಸೆಯ ನಡತೆ. ಯಾರಿಗೆ? ತಂದೆ ತಾಯಿ ಮಕ್ಕಳಿಗೆ ಚಿಕಿತ್ಸೆಯ ನಡತೆ ಬೇಕು. ಆಮೇಲೆ ಗಂಡ ಹೆಂಡತಿಗೆ ಚಿಕಿತ್ಸೆಯ ನಡತೆ ಬೇಕು. ಈ ಎರಡೂ ಪಾಠಶಾಲೆ ಮನೆಯಲ್ಲಿ ಓಪನ್ ಆಗಬೇಕು.
ಆದಾಗ ಒಳ್ಳೆಯ ಆರೋಗ್ಯವಂತವಾದ ಕುಟುಂಬ ನಿರ್ಮಾಣ ಆಗುವುದಕ್ಕೆ ಆಗತ್ತೆ. ಮುಂದುವರೆದ ಭಾಗ ಹೇಳೋಣ. ಈಗ ಕರೆ ಇದೆಯಾ? ಕರೆ ಇದೆ ಗುರುಗಳೇ. ಒಬ್ಬ ಕಾಲರ್ ವೇಟ್ ಮಾಡ್ತಿ ಹೇಳಿ, ವರ್ಷ ಅಂತ ಹೇಳಿ. ವರ್ಷ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ತಮ್ಮ ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಇರುತ್ತೆ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ. ಏನು ಓದಿದ್ಯಮ್ಮ? ನಾನು ಓದಿಲ್ಲ ಗುರೂಜಿ. ತುಂಬ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಓದಿಲ್ಲ ಗುರೂಜಿ, ಏನಮ್ಮ? ಓದಿಸದೇ ಇರ್ಲಿಲ್ಲ ನನಗೆ. ಓಕೆ, ಏನು ಕೇಳಬೇಕು ಅಂತ ಮಾಡಿದೆ ತಾಯಿ? ಗುರೂಜಿ, ನೀವು ಇಷ್ಟ ತನಕ ಹೇಳಿದ್ರಿ, ಏನು ಹೇಳಿ? ಒಂದೊಂದು ಸ್ಪೆಲ್ಲಿಂಗ್ ಅರ್ಥ ಇತ್ತು. ಏನು ಹೇಳಿ, ಇನ್ನೊಂದ್ಸಲ ಹೇಳಿ. ನೀವ್ ಇಷ್ಟ ದಿವಸ ನಾನು ನೋಡ್ತಾನೆ ಇರ್ತೀನಿ, ಹೇಳೋದ್ರಲ್ಲಿ ಒಂದೊಂದು ಅರ್ಥ ಇರುತ್ತೆ. ತಿಳ್ಕೊಬೇಕಲ್ಲ. ಅದನ್ನ ಮನುಷ್ಯ ಕಲ್ತ್ಕೊಂಡ್ರೆ ಎಷ್ಟು ಪ್ರಪಂಚ ಮುಂದುವರಿತದೆ ಅಂತ ಅಂದ್ರೆ ಗುರುಜಿ, ನೀವ್ ಹೇಳೋದನ್ನ ನಾನು ನಿಜವಾಗ್ಲೂ ಎಲ್ಲೇ ಬೇಕಾದ್ರೂ ಸವಾಲಾಗ್ತೀನಿ. ನೀವ್ ಹೇಳೋದು ಅಪ್ಪನ್ ಗುಟ್ಟದ ಮಾತು ಅಂತ ಹೇಳ್ತೀನಿ ಗುರುಜಿ. ಯಾರಿಗೆ ಬೇಕಾದ್ರೂ ಸವಾಲಾಗ್ತೀನಿ ನಿಮ್ ತರ ನಾನು. ಸವಾಲಾಗ್ರೆ ಕೇಳಬೇಕಲ್ಲಮ್ಮ. ಕೇಳಲ್ಲ ಬಿಡಿ, ಕೇಳ್ದವ್ರಿಗೆ ತಾನೆ ಹಿಂಗಾಯ್ತಾ ಇರೋದು ಪ್ರಪಂಚ. ಓಕೆ, ರೋಹಿಣಿ ನಕ್ಷತ್ರ ಯಾರು? ನಾನೇನು ಗುರುಜಿ. ಎಷ್ಟು ವಯಸ್ಸಮ್ಮ ನಿಂಗೆ? 32. ಮದುವೆ? ಮದ್ವೆ ಅದಕ್ಕೆ ಕೇಳ್ತಿದ್ದೀನಿ ಗುರುಜಿ. ಜ್ಯೋತಿಷ್ಯ ಮದುವೆ ಆಗಬೇಕು ಅಂತ ಕೇಳ್ತಾ ಇರೋದಾ? ಈಗ ಏನಾದ್ರು ನನ್ಗೆ ಮುಂದೆ ದಾರಿ ಸಿಗುತ್ತಾ, ಆದ್ರೆ ಏನಾರ ನಿಮ್ಮಿಂದ ನಂಗೆ ದಯ ತೋರಿಸ್ತೀರಾ ಏನು ಅಂತ. ನನಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲ. ನಾನು ಯಾವತ್ತೂ ಬಿಟ್ಬಿಟ್ಟಿದ್ದೀನಿ. ಜ್ಯೋತಿಷ್ಯ ಕೇಳಕ್ಕೂ ಹೋಗಲ್ಲ, ಮಾಡೋದು ಇಲ್ಲ. ಯಾಕೆ? ಅವ್ರು ಹೇಳೋದು ಸರಿ ಇಲ್ಲ ಅಂತ ಜ್ಯೋತಿಷ್ಯ? ಅವ್ರು ಹೇಳೋದೇ ಸರಿ ಈಗ ಗುರುಜಿ. ಅವ್ರು ಹೇಳೋದು ಡೇಟ್ ಆಫ್ ಬರ್ತ್ ಕೊಡು, ಫೋಟೋ ಕೊಡು, ಇದ್ ಕೊಡು ಅಂತಾರ. ಅದೆಲ್ಲ ಅದ್ರಲ್ಲಿ ಯಾರು ಹೇಳಕ್ ಆಗಲ್ಲ ಗುರುಜಿ. ಅಲ್ಲಿ ಏನು ಇರಲ್ಲ. ಅವ್ರು ಏನೋ ಕತೆ ಹೇಳಬೇಕು ಹೇಳ್ತಾರೆ. ಓಕೆ, ನೀನು ಈಗ ಈ ಕಾರ್ಯಕ್ರಮ ಯಾವಾಗ ನೋಡಿದ್ದು ಅಮ್ಮ? ನಾನು ತುಂಬಾ ದಿವಸ ರಜಾ ಇದ್ದಾಗೆಲ್ಲ ನಾನು ಈಗ ನಿಮ್ ಟೈಮ್ನೇ ಕಾಯ್ತಾ ಇರ್ತೀನಿ. ಓಕೆ, ಇದು ಪ್ರತಿಯೊಬ್ಬರಿಗೂ ಬೇಕು ಅನ್ಸುತ್ತಾ, ಕಷ್ಟ ಅನ್ಸುತ್ತಾ? ಬೇಕು ಗುರುಜಿ. ನಿಮ್ಮಂತವ್ರು ಒಬ್ರಿದ್ರೆ ಸಾಕು ಪ್ರಪಂಚದಲ್ಲಿ. ನಮ್ಮಂತವ್ರು ಅರ್ಥ ಮಾಡ್ಕೋತಾರ, ಆದ್ರೆ ಮನುಷ್ಯ ಅರ್ಥ ಮಾಡ್ಕೊಂತ ಇಲ್ಲ. ಕೆಟ್ಟು ಪ್ರಪಂಚ ಈ ಒಬ್ಬ ಮನುಷ್ಯನಿಗೆ ಎಷ್ಟು ನೋವು ಕೊಡ್ತಾವ್ರೆ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ. ಓಕೆ, ನಿಮ್ಮ ತಂದೆ ಏನ್ ಮಾಡ್ತಾರಮ್ಮ? ನಂಗಿಲ್ಲ, ನಂಗೆ ಹೇಳಿದ್ನಲ್ಲ ಗುರುಜಿ ನಿಮ್ಗಾಲೆ, ನಂಗೆ ಓದಿಸರೇ ಇರ್ಲಿಲ್ಲ ಅಂದ್ಮೇಲೆ ಚಿಕ್ಕದ್ರಲ್ಲೇ ನಮ್ಮ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ ನಾನು. ನೀನ್ ಕಳ್ಕೊಂಡೆ ಅಂತ ಹೇಳಂಗಿಲ್ವಲ್ಲ? ಆ ದೇವ್ರೇ ಕರ್ಕಿ ತಗೊಂಡ್ಬಿಟ್ನ, ಇದಾಗ ಏನಾಯ್ತೋ ಗೊತ್ತಿಲ್ಲ ಗುರುಜಿ ನನ್ಗೆ. ಓಕೆ, ನಿಮ್ಮ ತಾಯಿ ತವ್ರ ಮನೆ? ತವ್ರ ಮನೆ ಇದೆ. ಯಾರಿದಾರಲ್ಲಿ? ಇದಾರೆ, ಎಲ್ಲ ಇದಾರೆ, ನಮ್ಮನ್ನ ಮಾತಾಡ್ಸಲ್ಲ. ಓಕೆ, ಇಲ್ಲಿ ವಿಷಯ ಏನು ಅಂತಂದ್ರೆ, ಒಂದು ಮಗು ಹುಟ್ಟಿದ್ರೆ ತಂದೆ ತಾಯಿಗೆ ಏನು ಮೆಸೇಜ್ ಕೊಡುತ್ತೆ ಅಂದರೆ ಏನು ಹೇಳ್ತೀಯಮ್ಮ ನೀನು? ಒಂದು ಮಗು ಹುಟ್ಟಿದ್ರೆ ತಂದೆ ತಾಯಿಗೆ ಏನು ಮೆಸೇಜ್ ಕೊಡುತ್ತೆ ಮಗು ಅಂತ ಕೇಳಿದ್ರೆ ನೀನು ಉತ್ತರ ಹೇಳೋಕ್ಕಾಗತ್ತಾ? ಇಲ್ಲ ಗುರುಜಿ. ನೋಡು, ಹುಟ್ಟಿದ ಮಗು 2 ಮುಷ್ಟಿಯನ್ನು ಹಿಡ್ಕೊಂಡು ಬರುತ್ತೆ, ನೋಡಿದ್ಯಲ್ಲ? ಹೌದು ಗುರುಜಿ. ಏನಾರು ಹೇಳೋಕ್ಕಾಗತ್ತಾ? ಏನಕ್ಕೆ ಮಗು ಮುಷ್ಟಿ ಹಿಡ್ಕೊಂಡು ಬರುತ್ತೆ? ಅಲ್ಲಿ ಏನು ಒಳಗಡೆಯಿಂದ ಇಳಿಸೇನು ಕಳಿಸಿರಲ್ಲ ಯಾರೂ. ಹೌದು. ಹಾಗೆ 2 ಮುಷ್ಟಿ ಹಿಡ್ಕೊಂಡು ಬರುತ್ತೆ. ಹೌದು. ಏನಾದರೂ ಸಂದೇಶ ಏನಾರು ಇದೆ ಅಂತ ಹೇಳ್ಬೋದಾ? ಇಲ್ಲ, ನನಗೆ ಗೊತ್ತಿಲ್ಲ ಗುರುಜಿ. ಅದು ಹೇಳಕ್ಕಾಗಲ್ಲ, ಯಾರ ಕೈಲಿ ಏನಿಸ್ತದೆ. ಅದೇ ವ್ಯಕ್ತಿ ಸತ್ತಾಗ ಕೈಯನ್ನು ಹಿಂಗೆ ಅಳ್ಳಾಡ್ಸ್ಕೊಂಡು ಹೋಗ್ತಾನೆ, ಏನೂ ಇಲ್ಲ ಹೋಗ್ತಾ ಇದ್ದೀನಿ ಅಂತ. ಹೌದು ಹೌದು. ಬರುವಾಗ ಮುಷ್ಟಿ ಹಿಡ್ಕೊಂಡು, ಹೋಗುವಾಗ ಅಂದರೆ ಈ 2 ಸತ್ಯ ತಿಳ್ಕೊಂಡ್ರೆ ನಮ್ಮ ದೇಶ ಯಾವುದೋ ಮಟ್ಟಕ್ಕೆ ಹೋಗ್ತಿತ್ತು. ಹೌದು ಗುರುಜಿ, ನಾನು ಅದೇ ಹೇಳ್ತಾ ಇರೋದು ನಿಮ್ಗೆ ಇವಾಗ. ಹುಟ್ಟು ಸಾವಿನ ಸತ್ಯನೇ ಇನ್ನೂ ತಿಳ್ಕೊಂಡಿಲ್ಲ ನಾವು. ದೇವ್ರು ಕೊಟ್ಟಾನಂತೆ, ನೇರವಾಗಿ ದೇವ್ರ ಮೇಲೆ ಹೇಳ್ಬಿಡೋದು, ಆ ದೇವ್ರು ಕೊಟ್ಟರೆ. ಗುರುಜಿ ಇವಾಗ ಗುರುಜಿ ನೀವು ಅದು ತಿಳಿಸ್ತಾ ಹೇಳಿದ್ರಿ ಇವಾಗ ನನ್ಗೊಂದು ಮಾತು. ದೇವ್ರು ಹತ್ರ ಹೋಗಿ ಅಕ್ಕಿ ಕಟ್ಕೊಂಡು ಮಗು ಆಗುತ್ತೆ ಅಂತ. ಅದು ದೇವ್ರು ಕೊಡ್ತಾನ ಗುರುಜಿ. ನನ್ ದೇವ್ರಲ್ಲಿ ನಂಬಿಕೆ ಇಲ್ಲ ನನಗೆ ಗುರುಜಿ. ನೀವು ಒಂದ್ ನಿಮಿಷ ಅಮ್ಮ, ಮಗುನ ದೇವ್ರೆಲ್ಲ ಕೊಡೋದು, ಆ ಗಂಡು ಹೆಣ್ಣು ಮಾಡ್ಕೊಳ್ಳೋದು ಮಗುನ. ಅದು ಗೊತ್ತು, ಇವಾಗ ಹೇಳಿದ್ರಲ್ಲ ಅರ್ಕೆ ಕಟ್ಕೊಂತಾರೆ ಅಂತ. ಅಂದ್ರೆ ಅರ್ಕೆ ಕಟ್ಕೊಳ್ತಕ್ಕಂಥದ್ದು ಅಂದ್ರೆ ಇವ್ರ ಭಾವನೆಗದು. ನನಗೆ ದೇವ್ರು ಯಾಕಿಂತ ಮಗು ಕೊಟ್ಟ ಅಂತ. ವಿಷಯಕ್ಕೆ ಬಂದ್ಬಿಡ್ತೀನಿ ನೇರವಾಗಿ. ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಮೊದಲನೇ ಪನಿಷ್ಮೆಂಟ್ ಮಂತ್ಲಿ ಆಗ್ತಕ್ಕಂಥದ್ದು ಕರೆಕ್ಟ್ ಇದೆ ಅನ್ಸುತ್ತೆ ನಮ್ಮ ನಿನಗೆ? ಇಲ್ಲ, ಅವತ್ತು ನಿಮ್ಗೆ ಕೇಳಿದ್ರೆ ಒಂದು ದಿವಸ ಕಟ್ ಆಗ್ಬಿಡುತ್ತೆ ನನಗೆ. ಈಗ ಇದು ಒಂದು ಪನಿಷ್ಮೆಂಟ್, ಈ ಮಗು ಜೀವನ ಪರ್ಯಂತ ಅನುಭವಿಸ್ಬೇಕು. ಹೌದು ಗುರುಗಳೇ. ಇದರಿಂದ ದಾಂಪತ್ಯ ಯಾವ ಕಾರಣಕ್ಕೂ ಕ್ವಾಲಿಟಿ ಬರಲ್ಲ. ಮದುವೆ ಆಗಕ್ಕೆ ಮನ್ಸಾಗಲ್ಲ, ಮದುವೆ ಆದರೂ ನೆಮ್ಮದಿ ಇರಲ್ಲ. ಮತ್ತೆ ಏನು ಬದುಕೋದು ಈ ಹುಡುಗಿ? ಹೇಗೆ ಬದುಕೋದು? ಈ ಹುಡುಗಿ ಒಂದು ಪ್ರಶ್ನೆ ಕೇಳುತ್ತೆ, ನನಗೆ ಯಾಕೆ ದೇವರು ಈ ಪನಿಷ್ಮೆಂಟ್ ಕೊಟ್ಟ
ಅಂತ ಈ ಹುಡುಗಿ ಕೇಳಿದ್ರೆ ಯಾರು ಉತ್ತರ ಹೇಳಬೇಕಲ್ಲ? ಹೌದು ಗುರುಗಳೇ. ಹೇಳಲ್ಲ, ಹೇಳಲ್ಲ. ಹಣೆ ಬರ ಅಂದ್ಬಿಡ್ತಾರೆ. ಹೌದು. ಹಣೆ ಬರ ಅವ್ರಿಗೆ ಗೊತ್ತಿದೆ, ಇವರೇನು ಹೇಳ್ಬೇಕು ಆಶಿಸ್ಕೊಂಡು? ಹೌದಲ್ವಾ? ಹೌದು. ಈ ರೀತಿಯಾಗಿ ನಮ್ಮನ್ನು ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಕ್ಕಂಥ ಮಾಹಿತಿ ನಿನ್ನೆ ಎಷ್ಟು ಜನಕ್ಕೆ ಏನಾಗೋಗಿದೆಯೋ ಗೊತ್ತಿಲ್ಲ. ಜ್ಯೋತಿಷ್ಯಕ್ಕೆ ಇಷ್ಟೊಂದೆಲ್ಲ ಹೇಳ್ಬಿಟ್ರಲ್ಲ ಇವ್ರು, ಹಂಗಾರೆ ಸತ್ಯ ಅಲ್ವಾ ಅದು? ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಹೇಳುವವನು ಸುಳ್ಳುಗಾರ. ಬ್ಯಾಲೆನ್ಸ್ ಮಾಡಿ. ದಪ್ಪ ಚೈನ್ ಹಾಕ್ಕೊಂಡ್ರವ್ರಿಗೆ ಒಂದು ಶಾಸ್ತ್ರ, ಕರಿಮಣಿ ಸರ ಹಾಕ್ಕೊಂಡ್ರವ್ರಿಗೆ ಒಂದು ಶಾಸ್ತ್ರ, ಕಾರಲ್ಲಿ ಇನೋವಾದಲ್ಲಿ ಬಂದರೆ ಒಂದು ಶಾಸ್ತ್ರ, ನಡ್ಕೊಂಡು ಬಂದರೆ ಒಂದು ಶಾಸ್ತ್ರ. ಯಾಕೆ ಅಂದರೆ ಜೇಬು ದಪ್ಪ ನೋಡಿಕೊಂಡು ಹೇಳುವಂಥ ಮಟ್ಟಕ್ಕೆ ಹೋಗ್ಬಿಟ್ಟೋಗಿದೆ. ಅದು ತಪ್ಪಲ್ಲ, ಆದರೆ ನೀವು ಹೇಳಬೇಕು ದಪ್ಪಾಗಿರೋ ದುಡ್ಡು ತಗೊಂಬನ್ನಿ ಅಂತ ಹೇಳಿದ್ರೆ ಅವ್ರು ತತ್ತಾರೆ ಅಲ್ವೇನಮ್ಮ? ಹೌದು ಗುರುಗಳೇ. ತಂದಿರೋ ಅಡ್ಜಸ್ಟ್ ಮಾಡ್ಕೊಂಡು ನೀವ್ಯಾಕೆ ಅಡ್ಜಸ್ಟ್ ಮಾಡ್ತೀರಾ? ತಪ್ಪಲ್ವಾ? ನೀವು ಹೇಳಬೇಕು ಸ್ವಲ್ಪ ದಪ್ಪಾಗಿರೋ ನೋಟ್ ಬಂಡ್ಲೆ ತಗೊಂಬನ್ನಿ, ನಮ್ಮದು ದಪ್ಪದು ವಿಚಾರ ಅಂತ. ಇಲ್ವಾ ಎಷ್ಟು ಕೊಡ್ತಿರೋ ಕೊಡಿ, ಅದು ಅಡ್ಜಸ್ಟ್ಮೆಂಟ್ ಗಿರಾಕಿ, ಅದು ಏನೂ ಗೊತ್ತಿಲ್ಲ. ಹೀಗಾಗಿ ಅಮ್ಮ ನಿನಗೆ ಇದು ಒಂದು ಟಿಪ್ಸ್ ಏನಕ್ಕೆ ಹೇಳಿದೆ ಅಂದರೆ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆ ತಾಯಿ ಮನೆ ಏನಾಗಿರುತ್ತೆ ಏನಾಗುತ್ತೆ ಅಂತ. ಈ ಹುಡುಗಿ ಹೇಳ್ತು ಕಳ್ಕೊಂಡೆ ಅಂತ. ಅಲ್ಲ, ಕಳ್ಕೊಂಡಿದ್ದು ಹುಡುಗಿ ಅಲ್ಲ, ವಂಶದಲ್ಲಿ ಬಂದಿರತಕ್ಕಂಥ ತಪ್ಪನ್ನು ತಿದ್ದುಕೊಳ್ಳದೆ ಇರತಕ್ಕಂಥ ತಪ್ಪಿಸ್ಕೊಂಡಿದ್ದಾರಲ್ಲ ಇವ್ರ ತಂದೆ ತಾಯಿ. ಈ ತಪ್ಪಿಸ್ಕೊಳ್ಳೋದು ಅಂದರೆ ಯಾವುದು ಅಂದರೆ ಶಾಸ್ತ್ರ ಕೇಳ್ತಾರೆ ನೋಡು, ಏನು ಆದರೆ ಏನು ಮಾಡಿದ್ರೆ ಒಳ್ಳೇದಾಗತ್ತೆ, ಯಾವ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತಾರಲ್ಲ, ಅದೇ ಲಂಚ. ಅದನ್ನು ಕೇಳಲೂಬಾರ್ದು ಹೇಳಲೂಬಾರ್ದು, ತಪ್ಪಿಸ್ಕೊಂಡ್ಬಿಡೋದು. ನನಗೆ ಕಷ್ಟ, ಸ್ವಲ್ಪ ಸುಖ ಬೇಕು ಅಂದರೆ ಅದಕ್ಕೊಂದು ಪೂಜೆ, ಇದು ಲಂಚ, ಇದು ಆಗಬಾರ್ದು. ನಮ್ಮ ಜನ ಇದನ್ನು ಬಿಟ್ಟಿಲ್ಲ. ಆ ಕಾರಣದಿಂದಾಗಿ ಈ ಒಂದು ರೋಹಿಣಿ ನಕ್ಷತ್ರಕ್ಕೆ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಮಾನಸಿಕವಾಗಿ ನೆಮ್ಮದಿ ಯಾವ ಕಾರಣಕ್ಕೂ ಇರಲ್ಲ. ಕಾರಣ ತಂದೆ ತಾಯಿ ಅಂದರೆ ಈ ಹುಡುಗಿಯ ತಂದೆ ತಾಯಿ, ತಾಯಿಯ ತಂದೆ ತಾಯಿ, ತಂದೆಯ ತಂದೆ ತಾಯಿ, 4 ಜನ ಪ್ಲಸ್ ತಾಯಿಯ ಒಡ ಹುಟ್ಟಿದ ಅಣ್ಣ ತಮ್ಮ, 5 ಜನಕ್ಕೂ ಪ್ಲಸ್ ಈ ಹುಡುಗಿ ಸೇರಿ 6 ಜನಕ್ಕೂ ಸೂತಕದ ಛಾಯೆ ಸುತ್ತಾಕೊಂಡಿದೆ. ಸೂತಕ ಕಾರಣ ಏನು? ಸೂತಕ ಅಂದರೆ ಇಡೀ ವಂಶದಲ್ಲಿ ಕುಟುಂಬದಲ್ಲಿ ಇವ್ರು ಯಾರು ಕ್ಲಾರಿಟಿಯಾಗಿ ಹೀಗೆ ಬದುಕಬೇಕು, ಹೀಗೆ ಇರಬೇಕು ಅಂತ ತಿಳ್ಕೊಂಡಿಲ್ಲ. ಏನೋ ಹುಟ್ಟಬೇಕು, ದೇವ್ರು ಕೊಟ್ಟವನೇ, ಹುಟ್ಬಿಟ್ಟಿದ್ದೀನಿ, ಹೆಂಗೋ ಇರಬೇಕು, ಹೆಂಗೋ ತಿನ್ನಬೇಕು, ಹೆಂಗೋ ಮಲ್ಕೋಬೇಕು ಬಂದಂಥ ಕುಟುಂಬವೇ ರೋಹಿಣಿ ನಕ್ಷತ್ರದ ಕುಟುಂಬ. ಅಮ್ಮ ನಿಂಗೆ ಅರ್ಥ ಆಯ್ತಾ? ಗುರುಜಿ ನಂಗೊಂದು ಒಂದೇ ಒಂದು ವಿಷಯ ಕೇಳ್ತೀನಿ, ಇವಾಗ ನೇರವಾಗಿ ಉತ್ತರ ಕೊಡಿ ಗುರುಜಿ ನಂಗೆ. ಹಾಂ, ಇದು ಇವಾಗ ಮದ್ವೆ ಆಗ್ಲಿಲ್ಲ ಒಂದು ಹೆಣ್ಮಗ್ಳು ಬದುಕೋದು ಎಷ್ಟು ಕಷ್ಟ, ಆದ್ರೆ ಹೆಣ್ಮಗ್ಳು ಗಂಡ ಇಲ್ಲ ಅಂತ ಬದುಕಿದ್ರೆ ಯಾಕೆ ದ್ವೇಷಿಸ್ತಾರೆ ಗುರುಜಿ? ಒಂದು ವಿಷಯ ತಿಳ್ಕೊಮ್ಮ, ಮದುವೆ ಬೇಡ ಅಂತ ಹೇಳ್ತಕ್ಕಂಥದ್ದು, ಮದುವೆ ಬೇಕು ಅಂತ ಹೇಳ್ತಕ್ಕಂಥ ವಿಚಾರಕ್ಕಿನ್ನ ಈ ಪ್ರಪಂಚದಲ್ಲಿ ಹುಟ್ಟಿದ್ದು ಎಲ್ಲವನ್ನೂ ಅನುಭವಿಸಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಬೇಕು ನಾವು ಫಸ್ಟು. ಹೌದು. ಇದನ್ನು ತಿಳ್ಕೊಂಡ್ರೆ ಮದುವೆ ಆರಾಮ ಮಾಡ್ಕೋಬೋದು. ಯಾಕೆ ಅಂದರೆ ಎಕ್ಸಾಮ್ ಕಟ್ಟಕ್ಕೆ ನಾನು ರೆಡಿ ಇದ್ದೀನಿ, ನಾಳೆ ಬೆಳಗ್ಗೆ ಎಕ್ಸಾಮ್ ಕೊಡಿ ಅಂದರೆ ರಾತ್ರಿ ನಾನು ಸ್ಟಡಿ ಮಾಡಿ ರೆಡಿ ಇದ್ದೀನಿ, ನೀವು ಎಲ್ಲಿ ಕರ್ಕೊಂಡೋಗಿ ಎಕ್ಸಾಮ್ ಬರೀತೀನಿ ಅಂತ ಹೇಳುತ್ತೆ. ಹೌದು. ಓದದೇ ಇರೋ ಹುಡುಗಿ ಆದರೆ ನನಗೊಂದು ತಿಂಗಳು ಟೈಮ್ ಬೇಕು. ಹೌದು. ಹಾಗೆ ಜೀವನ ಅನ್ನೋದು ಒಂದು ಪರೀಕ್ಷೆ. ಆ ಪರೀಕ್ಷೆ ಸದಾ ಪ್ರತಿದಿನವೂ ಯಾರು ಗಮನಿಸ್ಕೊಂಡಿರ್ತಾರೆ ಅವ್ರು ಎಲ್ಲದಕ್ಕೂ ರೆಡಿ ಇರ್ತಾರೆ. ಮದುವೆ ಮಾಡ್ಕೊಳ್ಳೋಕ್ಕೂ ರೈಟ್, ಚೆನ್ನಾಗಿ ಊಟ ಮಾಡೋಕ್ಕೂ ಸೈ, ಅದನ್ನು ಅರಗಿಸೋಕ್ಕೂ ಸೈ, ಚೆನ್ನಾಗಿ ನಿದ್ದೆ ಮಾಡೋಕ್ಕೂ ಸೈ. ಇದು ಮನುಷ್ಯನಿಗೆ ಪ್ರತಿಯೊಬ್ಬರು ಹೆಣ್ಣಿಗೂ ಗಂಡಿಗೂ ಬೇಕಾಗಿರ್ತಕ್ಕಂಥ ನಿಖರವಾದ ಮಾಹಿತಿ. ನಿಂಗೆ ಅರ್ಥ ಆಯ್ತೇನಮ್ಮ? ಪ್ರಶ್ನೆ ಹಾಕೋಬಾರ್ದು ಯಾವಾಗಲೂ. ಪ್ರಶ್ನೆ ಬಂದರೆ ಪ್ರಶ್ನೆಗೆ ನಾವು ಪ್ರಶ್ನೆ ಹಾಕೋಬೇಕು, ಯಾಕಿದಾಯಿತು ಅದು ಪ್ರಶ್ನೆ ಹಾಕೋಬೇಕು. ನಾವು ಉತ್ತರ ಕೇಳಕ್ಕೆ ಹೋಗ್ತೀವಿ, ಪರಿಹಾರ ಕೇಳಕ್ಕೆ ಹೋಗ್ತೀವಿ. ಇಲ್ಲಿ ನಾವು ಸಾಯ್ತಾ ಇರೋದು. ಪರಿಹಾರ ಇಲ್ಲ, ಪ್ರಶ್ನೆಗೆ ಉತ್ತರ ಇಲ್ಲ. ಪ್ರಶ್ನೆನೇ ಹಾಕ್ಕೋಬೇಕು, ಆಗ ಮನುಷ್ಯ ಶೈನ್ ಆಗ್ತಾನೆ. ಇನ್ನೊಬ್ಬರ ಹತ್ರ ಕೇಳಕ್ಕೆ ಹೋಗ್ಬೇಕಾದ್ರೆ ಪ್ರಶ್ನೆಗೆ ಉತ್ತರ ಕೇಳಬೇಕು. ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡ್ರೆ ನಮ್ಮ ಹತ್ರನೇ ಉತ್ತರ ಸಿಗುತ್ತೆ. ಹೌದು. ಇದು ನಿಜವಾದ ಬದುಕಿನ ಮೌಲ್ಯ. ಒಳ್ಳೆಯದಾಗಲಿ ತಾಯಿ, ಯೋಚನೆ ಮಾಡಬೇಡ. ನಾನು ರೋಹಿಣಿಗೆ ಬಂದಿರುವ ಕಾರಣ, ನನ್ನ ನಿರ್ಧಾರಗಳನ್ನು ನಾನು ಯಾವ ರೀತಿ ತೆಗೆದುಕೊಳ್ಳೋದಕ್ಕೆ ನಾನು ಬದ್ಧನಾಗಬೇಕು ಅನ್ನೋ ನಿನ್ನ ಆಸಕ್ತಿ ಇದ್ದರೆ ನೀನು ಮದುವೆ ಮಾಡ್ಕೊಳ್ಳೋದು ಬಿಡೋದು ಜೀವನ ನಿನ್ನ ವೈಯಕ್ತಿಕ. ಆದರೆ ವಿಷಯ ತಿಳ್ಕೊಳ್ಳೇಬೇಕು, 4 ಜನಕ್ಕೆ ಮಾದರಿಯಾಗಿ ಬದುಕಬೇಕು ಅಂದರೆ ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋ ತಾಯಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ವೀಣಾ ಅಂತ ಹೇಳಿ. ವೀಣಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ, ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಮ್ಮ, ಯಾರು ಮೃಗಶಿರ ನಕ್ಷತ್ರ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
ಇಲ್ಲ ದಿನ ಕಾಣಿಸೋದ್ಕಿಂತ ಇವತ್ತಂದ್ರೆ ಸ್ಪೆಷಲ್ ಕಳಿಸಿದ್ರ ಗುರುಜಿ. ಏನ್ ಇವತ್ತು ಬರ್ತಡೇನಾ, ಮದ್ವೆ ಆಗಿದ್ದ ದಿವ್ಸನ? ಏನು ಇಷ್ಟನ್ನ ಕಂಡು ಹಿಡಿದ್ಬಿಟ್ಟಲ್ಲಮ್ಮ ನೀನು. ಹೌದು, ಇವತ್ತು ಗುರುಗಳ ಹುಟ್ಟಿದ ದಿನ. ಹುಟ್ಟಿದ ದಿನ. ಅತ್ತೆ ಸೊಸೆ ಗುರುಜಿ ನಿಮ್ ಪ್ರೋಗ್ರಾಮ್ ಅಂತೂ ಮಿಸ್ಸೇ ಮಾಡಲ್ಲ. ಅತ್ತೆ ಸೊಸೆ ನಾವಿಬ್ರು. ಓಕೆ, ಸಂತೋಷ. ಏನಕ್ಕೆ ಕರೆ ಮಾಡಿದೆ ಇವಾಗ? ಹಲೋ, ಏನಕ್ಕೆ ಕರೆ ಮಾಡ್ದಮ್ಮ? ನಮ್ಮ ಮಕ್ಳ ಬಗ್ಗೆ ಕೇಳ್ಬೇಕಿತ್ತು. ಏನು ಬಗ್ಗೆ ಏನು ತಿಳ್ಕೊಬೇಕು ಮಕ್ಕಳ ಬಗ್ಗೆ? ಮಕ್ಳ ಬಗ್ಗೆ. ವಾ, ಈಗ ಯೋಚನೆ ಮಾಡ್ತಾ ಇದೆಯಾ? ಯಾವುದ್ರ ಬಗ್ಗೆ ತಿಳ್ಕೊಬೇಕಮ್ಮ? ಮಕ್ಕಳ ಬಗ್ಗೆ? ಆರೋಗ್ಯನಾ, ಓದೋದಾ, ಏನು? ಏನಿಲ್ಲ. ವಾ, ಯೋಚನೆ ಮಾಡಮ್ಮ. ಏನು ಮಾಡೋಕ್ಕಾಗಲ್ಲ. ನಿನಗೆ ಪೂರ್ತಿ ಪಾಪ ಖುಷಿ ಆಗ್ಬಿಟ್ಟಿದ್ಯಾ? ಏನು ಕೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನೊಮ್ಮೆ ಕರೆ ಮಾಡಿ ಯೋಚನೆ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಮನೆಯವ್ರ ಅಣ್ಣಂಗೆ ರೋಸ್ ಗುರುಜಿ, ಇನ್ನು ಮದ್ವೆ ಆಗಿಲ್ಲ. ಯಾರ್ದು ಅಣ್ಣಂದಿರದ? ನಿಮ್ಮ ಅಣ್ಣಂದಿರದೇನಮ್ಮ? ನಮ್ಮ ಗುರುಜಿ ಅವ್ರ ಅಣ್ಣ. ಅವರ ಮನೆಯವರ ಅಣ್ಣ. ನಿಮ್ಮ ಯಜಮಾನ್ರ ಅಣ್ಣ ಅಂದರೆ ನಿಮ್ಮ ಭಾವ? ಹೌದು ಗುರುಜಿ, ಹೌದು. ಎಷ್ಟು ವಯಸ್ಸವ್ರಿಗೆ? ಎಷ್ಟಮ್ಮ ವಯಸ್ಸವ್ರಿಗೆ? 40 ಆಗಿತ್ತು. ಮನೆ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ಮನೆ ಈಗ 5 ವರ್ಷ ಆಯ್ತು ಗುರುಜಿ ಕಟ್ಟಿ. ಓಕೆ, ಯಾವ ದಿಕ್ಕಿನ ಬಾಗಿಲಿದೆ, ಯಾವ ದಿಕ್ಕಿನ ರಸ್ತೆ ಇದೆ? ನಮ್ಮ ನಿಂಗೆ ಉತ್ತರ, ನಿಮ್ಮ ಆಪೋಸಿಟ್ ಇದೆಯಲ್ಲ ಗುರುಜಿ, ಆತರ ಬಾಗ್ಲು ರೋಡ್ ಮನೆ ಮುಂದೆ ಇದೆ. ಅಮ್ಮ, ನೀನು ದಿಕ್ಕು ಹೇಳಿದೆ ನನ್ಗೆ ಆಪೋಸಿಟ್ ಅಂದ್ರೆ ನಾನು ಹೆಂಗಪ್ಪ ಹುಡುಕ್ಲಿ ಈಗ? ಗುರುಜಿ ಟಿವಿ ನಾವ್ ಎದುರುಗಡೆ ನೋಡ್ತೀವಲ್ಲ ಗುರುಜಿ, ಮುಂದ್ಗಡೆ ಬಾಗ್ಲಿದೆ. ಕರೆಕ್ಟಾಗಿ ನೀನು ದಿಕ್ಕು ತಿಳ್ಕೊಂಡು ರಸ್ತೆ ಮತ್ತು ಬಾಗಿಲು ದಿಕ್ಕು ತಿಳ್ಕೊಂಡು ಇನ್ನೊಮ್ಮೆ ಕರೆ ಮಾಡು ತಾಯಿ. ಒಳ್ಳೇದಾಗಲಿ. ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಳ್ಳೋದು ಬೇಡ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಆಗಲೇ ಒಂದು ವಿಷಯ ನೀವು ಮಾತಾಡುವಾಗ ಗಮನಿಸಿದ್ದೇನು ಅಂತಂದರೆ, ನೀವು ಹೇಳಿದ್ರಿ ಈಗ ಹೆಣ್ಣು ಮಕ್ಕಳ ಋತುವಿನಲ್ಲಿ ಹೆಚ್ಚು ಕಮ್ಮಿ ಆದರೆ ಆ ಮದುವೆಯಲ್ಲಿ ಏರುಪೇರಾಗತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ವಿಷಯದ ಬಗ್ಗೆ ಮಾತಾಡೋಣ. ಒಂದು ಹೆಣ್ಣು ಮಕ್ಕಳಿನ ಋತುವಿನಲ್ಲಿ ಹೆಚ್ಚು ಕಮ್ಮಿ ಆದರೆ, ತಿಂಗಳು ಆಗುವ ಸಮಯದಲ್ಲಿ ವ್ಯತ್ಯಾಸವಾದರೆ ಮದುವೆಯಲ್ಲಿ ವ್ಯತ್ಯಾಸವಾಗುತ್ತೆ, ಹೆಚ್ಚು ಕಮ್ಮಿ ಏರುಪೇರಾಗತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದ್ರ ಬಗ್ಗೆ ಹೇಳ್ಬೋದಾ? ಮದುವೆಯಲ್ಲಿ ವ್ಯತ್ಯಾಸ ಆಗತ್ತೆ ಅನ್ನೋದಕ್ಕಿಂತ ಮದುವೆ ಜೀವನನೇ ವ್ಯತ್ಯಾಸ ಆಗ್ಬಿಡುತ್ತೆ. ಮದುವೆ ಮಾಡ್ಕೋಬೇಕಾ ಬೇಡವಾ? ನಂಬರ್ 1. ಮಾಡ್ಕೊಂಡ್ಮೇಲೆ ಚೆನ್ನಾಗಿರ್ತೀನ? ನಂಬರ್ 2. ಜೀವನ ಪರ್ಯಂತ ಪೂರ್ತಿ ವ್ಯತ್ಯಾಸಗಳೇ ಆಗ್ತಾ ಹೋಗುತ್ತೆ. ಇದು ಮೂಲ ಕಾರಣ ತಿಳ್ಕೋಬೇಕು. ಇಲ್ಲಿ ಒಂದು ಸಣ್ಣ ವಿಷಯ ಇದೆಯಮ್ಮ, ಏನಂದರೆ ತಿಳ್ಕೊಳ್ಳೋವರೆಗೂ ಅದು ದೊಡ್ಡದಾಗಿರುತ್ತೆ, ತಿಳ್ಕೊಂಡ ಮೇಲೆ ಸಣ್ಣದಾಗತ್ತೆ. ಹೌದು. ಅತಿ ಮುಖ್ಯವಾಗಿ ನಾವು ಒಂದು ಹೆಣ್ಣು ಅಂತಕ್ಕಂತಹ ವ್ಯವಸ್ಥೆಯಲ್ಲಿ ಅವಳಿಗೆ ಎಷ್ಟು ಏರಿಳಿತಗಳಿರುತ್ತೆ. ಹೌದು. ಹೆಣ್ಣಿಗೆ ಏರಿಳಿತಗಳು ಸಿಕ್ಕಾಪಟ್ಟೆ ಇರುತ್ತೆ. ಹೌದು. ಇದಿಷ್ಟು ಫೇಸ್ ಮಾಡಬೇಕು. ಅದು ಮಾಡೋದಕ್ಕೆ ಮನಃಶಾಂತಿ ಬೇಕು. ಹೌದು ಗುರುಗಳೇ, ಖಂಡಿತ. ಹೌದಾ? ಹೌದು. ಈಗ ಹೆಣ್ಣು ಯಾವಾಗಲೂ ತಾಳ್ಮೆಯಾಗೇ ಇರಬೇಕು ಅಂತ ಬೋಧನೆ ಮಾಡ್ತಾರೆ. ಹೌದು. ಗಂಡ ಬಂದು ಚುಚ್ಚಕ್ಕೆ ಬಂದರೆ ತಾಳ್ಮೆ ಓದ್ಕೊಂಡು ಚುಚ್ಚೆ ಬಿಡ್ತಾನವನು. ಹೌದು, ಖಂಡಿತವಾಗ್ಲೂ ಹೌದು. ಅಲ್ವಾ? ಈಗ ಬೋಧನೆ ಮಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹೌದು. ನಾವು ಕಾರ್ಯಕ್ರಮದಲ್ಲಿ ಪ್ರತಿದಿನ ಮಾತಾಡ್ತಿರ್ತಕ್ಕಂಥ ಸನ್ನಿವೇಶಗಳನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಷ್ಟೊಂದು ಆವಾಜ್ ಹಾಕಿ ಇಷ್ಟೊಂದು ನೇರವಾಗಿ ಚುಸ್ತಂಗೆ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಯಾವ್ದಾದ್ರು ಇದೆಯಾ ನಮ್ಮ ಕರ್ನಾಟಕದಲ್ಲಿ? ಇಲ್ಲ ಗುರುಗಳೇ. ಎಲ್ಲ ತಾಯಿ ಅಮ್ಮ ಅಂತ ತಲೆ ಸಾವ್ರಿ ಆಚೆ ಕಳಿಸ್ತಾರೆ. ಒಳ್ಳೇದಾಗತ್ತೆ ಹೋಗು ಅಂತ. ಅಲ್ಲಮ್ಮ, ಒಳ್ಳೇದು ಅಂತ ಯಾರಿಗೂ ಆಗಿಲ್ಲ ಪ್ರಪಂಚದಲ್ಲಿ. ಅಂದರೆ ಬರೇ ಸುಳ್ಳೇ ಆಶೀರ್ವಾದ ಮಾಡ್ತಾ ಇರೋದು. ಇಂಥ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಾಸ್ತವ್ಯ. ಹೌದು. ಆದರೆ ಆರೋಗ್ಯ ರಹಸ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬಂದಿದೆ ಅಂದರೆ ಇದರ ಅರ್ಥ ಏನು ಅಂದರೆ, ಮಲಗಿರತಕ್ಕಂಥವರನ್ನು ನೀವು ಅಂದ್ಕೊಂಡಂಥ ಜೀವನ ನಿಮಗೆ ಸಿಗೋದೂ ಇಲ್ಲ, ಸ್ವಲ್ಪ ಕಣ್ಣನ್ನ ಬಿಟ್ಟು ನೋಡಿ ಅಂತಕ್ಕಂಥದ್ದೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲ ಗುಟ್ಟು. ಬೈಕೊಂಡ್ರು ಬೇಜಾರು ಮಾಡಿಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ. ಕಾರಣ ನಿಮ್ಮ ವೈಯಕ್ತಿಕವಾದ ಜೀವನವೇ, ಅದು ನಿಮ್ಮ ಸ್ವಂತ ವಿಚಾರವೇ, ಅದು ಬದುಕು ನಿಮ್ಮದೇ. ಆದರೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಲ್ಲ, ಏನೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಹೌದು. ಅದಕ್ಕೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ರಹಸ್ಯ. ಮನುಷ್ಯನಿಗೆ ಇರ್ತಕ್ಕಂಥದ್ದು ಹೆಲ್ತ್ ಇಸ್ ಎ ವೆಲ್ತ್. ಹೌದು. ಹೌದಲ್ಲ ನಮ್ಮ? ಹೌದು. ಕರೆಕ್ಟಾಗಿ ಹೇಳಿದ ಇಂಗ್ಲೀಷು? ನನಗೊಂಚೂರು ಆಸೆ ಅಲ್ಲಲ್ಲ ಹೇಳೋಣ ಅಂತ. ಯಾಕೆ ಅಂದರೆ ಈ ಐಶ್ವರ್ಯ ಅಂತಕ್ಕಂಥದ್ದು ಹಣದಲ್ಲಿ ನೋಡ್ತಾ ಇದ್ದೀವಿ. ಹೌದು. ಹೋಟೆಲ್ಗೆ ಹೋದರೆ ಬೇಕಾದನ್ನು ತಿಂತಾರೋ ನೋಡ್ಬಿಟ್ಟು, ಅಯ್ಯೋ ನಾನು ತಿನ್ಬೋದಾಗಿತ್ತು, ನನಗೆ BP ಅದು ತಿನ್ನಂಗಿಲ್ಲ, ನನಗೆ ಶುಗರು ಇದು ತಿನ್ನಂಗಿಲ್ಲ ಅನ್ನೋ ಮನಸ್ಸು ಎಷ್ಟು ಬೇಜಾರಾಗತ್ತೆ. ಹೌದು ಗುರುಗಳೇ. ಜೇಬಲ್ ದುಡ್ಡಿದೆ. ಹೌದು.
ತಿನ್ನಕ್ಕಾಗಲ್ಲ. ಆಗಲ್ಲ. ಹಾಗೆ ಹಣ ಮಾಡೋದಕ್ಕಿನ್ನ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದನ್ನೇ ತಂದೆ ತಾಯಿ ಕಲ್ತ್ಕೊಂಡಿರಬೇಕು, ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ಬೇಕು. ಈಗ ನಾವು ಅವರು ಕಲ್ತಿಲ್ಲ, ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ. ಅವರು ಇವರು ನೋಡಿ ಬೇಜಾರು ಮಾಡ್ಕೋತಾರೆ, ಇವರು ಅವರು ನೋಡಿ ಬೇಜಾರು ಮಾಡ್ಕೋತಾರೆ. ಜೀವನ ಹೀಗೆ ಆಗ್ತಾ ಇದೆ. ಹೌದು. ಈಗ ಕರೆ ಇದೆಯಾ? ಹೌದು ಗುರುಗಳೇ, ಕುಮಾರಸ್ವಾಮಿ ಅಂತ ಹೇಳಿ ಒಬ್ಬ ಕರೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ಕಾರ ಮೇಡಮ್, ನನ್ನ ಬಗ್ಗೆ ಕೇಳಬೇಕಾಯ್ತು. ತಮ್ಮ ನಕ್ಷತ್ರ ತಿಳಿಸಿ. ಆರಿದ್ರ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ಕುಮಾರಸ್ವಾಮಿ ಅವರೇ, ಏನು ಮಾಡ್ತಾ ಇದ್ದೀರಾ? ಸರ್ ಗುರುಗಳೇ, ತಮಗೆ ಹುಟ್ಟುಹಬ್ಬ ಶುಭಾಶಯಗಳು ಗುರುಗಳೇ. ಓಕೆ, ಸಂತೋಷಪ್ಪ, ನಾರಾಯಣ ಒಳ್ಳೇದಾಗಲಿ. ಹೇಳಿ ಗುರುಗಳೇ. ನಾನು ತಮ್ಮ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀನಿ. ಹಾಂ, ಹಾಗಾಗಿ ಈಗ ಪ್ರತಿದಿನ ನೋಡ್ತಾ ಇರ್ತೀನಿ. ನಾನು ಟ್ರೈ ಮಾಡ್ತೇವೆ, ಸಿಕ್ಕಿರಲಿ, ಇವತ್ತು ಸಿಕ್ತು ನನಗೆ. ಹಾಂ, ಹಾಗಾಗಿ ಈಗ ಹಿಂದೆ ತಾನೇ ನಿಮ್ಗೆ ತುಂಬ ಯಾರು ಹೇಳಿದ್ರಿಂದ ನೀವೇ ಹೇಳಿದ್ರೆ ನಮ್ಗೆ ಗೊತ್ತಾಯ್ತು. ನಾವು ದಿನ ನಿಮ್ಮನ್ನ ನೋಡ್ತಾ ಇದ್ವು. ಹಾಂ, ಅದಕ್ಕೆ ಹುಟ್ಟುಹಬ್ಬ ಅಂತ ನೀವು ಹೇಳಿದ್ದಕ್ಕೆ ಗೊತ್ತಾಯ್ತು ಗುರುಗಳೇ. ಸಂತೋಷ ಆಯ್ತಲ್ಲ. ನಂದು ಆರಿದ್ರ ನಕ್ಷತ್ರ, ಅದಕ್ಕೆ ನನ್ನ ಬಗ್ಗೆ ಕೇಳೋಣ ಏನು ಅಂತ ಹೇಳಿ. ಎಷ್ಟು ವಯಸ್ಸು ನಿಮಗೆ? 65 ಗುರುಗಳೇ. ಓಕೆ, ನಿಮ್ಮ ಜೀವನ ಹೇಗನ್ಸಿದೆ ನಿಮಗೆ? ಖುಷಿ ಕೊಟ್ಟಿದ್ಯಾ, ಬೇಜಾರಲ್ಲ ಇದ್ದೀರಾ? ಅಲ್ಲ, ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ರಿಟೈರ್ಡ್ ಆಗಿದ್ದೀನಿ ಈಗ. ಮದುವೆ ಯಾವಾಗಾಯ್ತು? ಮದುವೆ 30 ವರ್ಷ ಆಯ್ತು ಮದುವೆ ಆಗಿ. ಮದುವೆ ಜೀವನ ಹೇಗೆ ಅನುಭವಿಸಿದ್ರಿ? ಖುಷಿಯಾಗಿ ಅನುಭವಿಸಿದ್ರ, ಹೆಂಗೋ ಎಳ್ಕೊಂಡು ಬಂದೆ ಅಂತೀರಾ? ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತಾ ಇದೆ. ಓಕೆ, ಮಕ್ಕಳೆಷ್ಟು? 2 ಗಂಡು ಮಕ್ಕಳು. ನಿಮಗೆ ಕಾಲು ಅನ್ನೋದು ತೊಂದರೆ ಆಯಿತು, ಕಾಲು ನೋವಾಯಿತು ಅಂತ ಯಾವಾಗ ಗಮನಕ್ಕೆ ಬಂತು? ಕಾಲು ಸಮಸ್ಯೆ ಏನೂ ಇಲ್ಲ ಗುರುಗಳೇ ನನಗೆ. ಅಲ್ಲ, ಅಕಸ್ಮಾತಾಗಿ ಯಾರೋ ಬಂದು ಗುದ್ದಿದ್ದು, ನೀವೇ ಗುದ್ಕೊಂಡಿದ್ದು, ಏನೇ ಆಗಲಿ ಬಿದ್ದಿದ್ದು, ಈ ಥರದಲ್ಲಿ ಕಾಲು ನೋವು ಪೆಟ್ಟಾಗಿರೋದು ಗೊತ್ತಾಗಿದೆಯಾ ಅಂತ ಕೇಳ್ತೀನಿ. ಇಲ್ಲ, ಈಗ ನನಗೇನು ಆರಾಮಾಗಿದ್ದೀನಿ, ನನ್ನ ಕಾಲು ನೋವು ಏನಿಲ್ಲ. ಓಕೆ, ಈಗ ನಿಮಗೆ ನಿದ್ದೆ ಅಂತಕ್ಕಂಥ ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀರಾ? ಹೌದು ಗುರುಗಳೇ. ಬೆಳಗ್ಗೆ ಎಷ್ಟೊತ್ತು ಕೇಳ್ತೀರಾ? ಬೆಳಿಗ್ಗೆ ನಾನು 6:30ಗೆ ಎದ್ದೇಳ್ತೀನಿ ಇವಾಗ. ಓಕೆ, ಇವಾಗ ನಿಮಗೆ ಏನಕ್ಕೆ ಕರೆ ಮಾಡಿದ್ರೆ, ಯಾವ ಉದ್ದೇಶಕ್ಕೆ ಮಾಡಿದ್ರೆ? ನನ್ನ ನಕ್ಷತ್ರ ನನಗೆ ಯಾಕಂತ ಏನೋ ನಾನು ಅಭಿವೃದ್ಧಿ ಅಂತಾನೆ ಕಾಣ್ತಾ ಇಲ್ಲ ನನಗೆ ಯಾವ್ದು. ನಾನು ಈಗಲೂ ನಾನು ಬಾಡಿಗೆ ಮನೆಯಲ್ಲೇ ವಾಸ ಇದ್ದೀನಿ. ನಿಮ್ಮ ತಂದೆ ಎಲ್ಲಿದ್ದಾರೆ? ಅವ್ರು ಇಲ್ಲ ಇವಾಗ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯಿತು? ಅವರು 20 ವರ್ಷ ಆಯಿತು. ನಿಮ್ಗೆ ಅವಾಗ ವಯಸ್ಸು ಎಷ್ಟಿತ್ತು? ಆವಾಗ ನನಗೆ 45. ಓಕೆ, ನೀವು ನಿಮ್ಮ ತಂದೆಗೆ ಒಬ್ಬನೇ ಮಗನಾ? ಇಲ್ಲ ಗುರುಗಳೇ, ನಾವು 7 ಜನ. ನೀವು ಎಷ್ಟನೇವರು? 1ನೇವನು. ಓಕೆ, ನಿಮ್ಮ ತಂದೆಗೆ ನೀವು ಸತ್ತಾಗ ಏನೇನು ಮಾಡಬೇಕು ಶಾಸ್ತ್ರಬದ್ಧವಾಗಿ ಮಾಡಿದ್ರಾ? ಅದು ಮಾಮೂಲಿ ನಾವು ಏನು ಮಾಡಬೇಕು 11-12 ದಿನಕ್ಕೆ ಅದನ್ನು ಮಾಡಿದ್ದೀವಿ. ಅದೇ ನೀವು ಸತ್ತರ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದಷ್ಟು ಎಡೆ ಇಟ್ಬಿಟ್ಟು ಬಂದ್ಬಿಟ್ರಿ. ಹೌದು ಹೌದು ಗುರುಗಳೇ. ಆಮೇಲೆ ಅಷ್ಟೇನಾ? ಕ್ಲೋಸಾ? ಇನ್ನು ಮುಂದಕ್ಕಿಲ್ಲ? ಇಲ್ಲ, ಮುಂದಕ್ಕಿಲ್ಲ. ನಿಮ್ಮ ತಂದೆ ಆಸ್ತಿ ಏನಿದೆ? ಜಮೀನು, ಸ್ವಲ್ಪ ಜಮೀನಿದೆ. ಯಾರು ಮಾಡ್ತಾ ಇರೋದು? ಅದು ಊರಲ್ಲಿ ತಮ್ಮ ಮಾಡ್ತಾ ಇದ್ದಾರೆ. ಅಲ್ಲಿ ಉತ್ತ ಇರತಕ್ಕಂಥ ಜಾಗ ಗೊತ್ತಾ ನಿಮಗೆ? ಗೊತ್ತು ಗುರುಗಳೇ. ಅದರ ಪಕ್ಕ ಮರ ಯಾವುದು? ಮರ ಒಂದು ಮರ ಇದೆ. ಯಾವ ಮರ? ಪಕ್ಕ ಇಲ್ಲ, ಆ ಜಮೀನ್ ಉತ್ತರ ಪಕ್ಕದಲ್ಲಿ ಇಲ್ಲ, ಆ ಜಮೀನಲ್ಲಿ ಒಂದು ಮರ ಇದೆ. ಯಾವ ಮರ ಅದು? ಬನ್ನಿ ಮರನಾ, ಅರಳಿ ಮರನಾ, ಯಾವುದು? ಇಲ್ಲ, ಅದು ಬಸರಿ ಮರ. ಓಕೆ, ಎಷ್ಟು ವರ್ಷದಿಂದ ಇದೆ ಅದು? ನಾನು ಸುಮಾರು ವರ್ಷ, ನಾನು ಸಣ್ಣವನಾಗಿದ್ದಾಗಿಂದಲೂ ಇದೆ ಅದು ಮರ. ಅದು ನೀವು ಜಮೀನಲ್ಲಿ ಅಕಸ್ಮಾತ್ ಆಗಿ ಗೊತ್ತಿಲ್ಲದೆ ಹಾವಿಗೆ ಯಾವಾಗ ತೊಂದರೆ ಆಯಿತು, ಏಟು ಬೀಳ್ತು ಅಂತ ಯಾವಾಗ ಗಮನಿಸಿದಿರಾ? ಅದು ಗೊತ್ತಿಲ್ಲ ಗುರುಗಳು, ಅದನ್ನ ನೋಡಿಲ್ಲ ನಾನು. ಅವಾಗ ಅಲ್ಲಿನೂ ತೊಂದರೆ ಆಗಿಲ್ಲ. ಅಲ್ಲಲ್ಲ, ಯಾರು ಹೊಡೆದಿದ್ದು, ಕೆಲಸದವರು ಇನ್ನೊಂದು ನೋಡಿದ್ದು ಕೇಳಪಟ್ಟಿದ್ದೀರಾ ಅಂತ? ಇಲ್ಲ ಗುರುಗಳು, ಇಲ್ಲ. ಓಕೆ, ನೀವು ವಾಸ ಮಾಡೋ ಮನೆಯಲ್ಲಿ ಬಾಡಿಗೆ ಆಗಲಿ ಏನೇ ಆಗಲಿ, ಆ ಮನೆಯಲ್ಲಿ ಯಾವಾಗಾರು ಹಾವು ನೋಡಿದ್ದುಂಟಾ? ಈಗ ನಾನು ವಾಸ ಮಾಡಿರೋ ಮನೆ ಮುಂದ್ಗಡೆ ಖಾಲಿ ಜಾಗ, ಸೈಟ್ಗಳಿದೆ, ಖಾಲಿ ಸೈಟ್. ಹಾಂ, ಅಲ್ಲಿ ಹೋಗೋದನ್ನ ನೋಡಿದ್ದೀನಿ. ಓಕೆ, ನಿಮ್ಮ ಕಣ್ಣಿಗೆ ಬೀಳುತ್ತಲ್ಲ ಇದು ಅಂತ ಅಂದಿದ್ಯಾ, ನಿಮ್ಮ ಅನಿಸಿದ್ಯಾ? ಅಲ್ಲಿ ನಾವು 2-3 ಸರಿ ನೋಡಿದ್ವಿ. ಅದು ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ರೋಡಿಂದ ರೋಡ್ ಕ್ರಾಸ್ ಮಾಡ್ತಾ ಹೋಗ್ತಾ ಇರ್ತದೆ. ನಿಮ್ಮ ತಂದೆನ ಎಲ್ಲಿ ಸಂಸ್ಕಾರ ಮಾಡಿದ್ರಿ? ಸಂಸ್ಕಾರ ಊರಲ್ಲಿ, ಹಳ್ಳಿಲಿ ಮಾಡಿದ್ರು ಗುರುಗಳೇ. ಎಲ್ಲಿ? ಸ್ಮಶಾನದಲ್ಲ, ಜಮೀನಲ್ಲ? ಸ್ಮಶಾನ ಇದು ಜಮೀನಲ್ಲಿ. ಓಕೆ, ಎಷ್ಟು ಜನಕ್ಕೆ ಮಾಡಿದ್ದೀರಾ ಅಲ್ಲಿ? ಒಬ್ಬರೇನೆ. ಸಮಾಧಿ ಮಾಡಿಸಿದ್ದೀರಾ? ಇಲ್ಲ, ಏನಕ್ಕೆ ಅಲ್ಲಿ ಜಮೀನಲ್ಲಿ ಹಾಕಿದ್ದು?
ಅದು ಏನೋ ಸ್ಮಶಾನದಲ್ಲಿ ಸಾಮಾನ್ಯಗೆ ಹಾಕಕ್ಕೆ ಹೋಗಲ್ಲ, ಎಲ್ಲ ಜಮೀನಲ್ಲೇ ಆಗ್ತಾ ಇದ್ರು. ಆ ಪ್ರಕಾರವಾಗಿ ನಾನು ಆಗ ಆಗ್ತದೆ. ಈಗ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ಮೇಲೆ ಅನಿಸ್ತು ನಾವು ಮಾಡಬಾರ್ದಾಗಿತ್ತು ಅಂತೇಳಿ. ಅಂತೂ ಗೊತ್ತಾಯ್ತಾ? ನಿಮ್ಮ ಕಾರ್ಯಕ್ರಮ ನಾನು 10 ವರ್ಷದಿಂದ ನೋಡ್ತಾ ಇದ್ದೀನಿ. ಓಕೆ. ಹಾಗಾಗಿ ನಾವು ಮಾಡಿದ್ದು ಅವ್ರ ಕಾಲವಾಗಿ 20 ವರ್ಷ ಆಯ್ತು. ನಾವು ಮಾಡಿದ್ದು ತಪ್ಪು, ಇನ್ನು ಮುಂದೆ ಯಾರನ್ನೂ ಆ ಥರ ಮಾಡಿ ಮೊದಲು ನೀವು ಮಾಡಬೇಕಾದ ಕೆಲಸ ಎರಡು ಏನು ಅಂದರೆ, ನೀವು ಏನೇ ಬುದ್ಧಿ ಇದ್ದರೂ ಏನೇ ಆಸ್ತಿ ಇದ್ದರೂ ನೀವು ಅಲೆಮಾರಿ ಥರ ಅಲಿಬೇಕಾಗತ್ತೆ. ಸರಿ. ನೆಮ್ಮದಿ ಸಿಕ್ಕಲ್ಲ. ಕಾರಣ ಏನು? ಪೊಲೀಸ್ ಸ್ಟೇಷನ್ನು, ಕೋರ್ಟು ಅಂತಕ್ಕಂಥದ್ದು ಅಕಸ್ಮಾತಾಗಿ ಯಾರ ಕಡೆಯಿಂದನೂ ನೀವು ಹೋಗ್ಬೇಕಾಗತ್ತೆ. ಹಾಂ. ಎರಡನೇದಾಗಿ ಏನೇ ಮಾಡಿದ್ರು ಕೂಡ ನಿಮ್ಮ ತಂದೆಗೆ ಕಾರ್ಯ ಮಾಡ್ತಕ್ಕಂಥ ವಿಧಾನದಲ್ಲಿ ನೀವು ಪೂರ್ಣ ಸೋತಿದ್ದೀರಾ. ನಿಮ್ಮಪ್ಪನೂ ಅವರಪ್ಪನಿಗೂ ಅದೇ ಮಾಡಿರೋದು. ಹಾಂ. ಮತ್ತು ಜಮೀನಲ್ಲಿರ್ತಕ್ಕಂಥ ಹುತ್ತದ ವಿಷಯದಲ್ಲಿ ಪೂಜೆ ಯಾವಾಗಾದರೂ ಮಾಡ್ತಾ ಇದ್ದ ಪದ್ಧತಿ ಇತ್ತ, ನಿಲ್ಲಿಸಿದ್ದೀರಾ? ಗೊತ್ತಿದೆಯಾ ನಿಮಗೆ? ಇದು ಇದರಲ್ಲಿ ವರ್ಷಕ್ಕೊಂದ್ಸಲಿ ಗುರುಗಳಲ್ಲಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ತಾರೆ. ಯಾರು? ಆ ಊರಲ್ಲಿ ಇರ್ತಕ್ಕಂಥವ್ರು ಹೋಗಿ ಮಾಡ್ತಾರೆ, ನಮ್ಮ ಮನೆಯವರು. ನೀವು ಹೋಗಿಲ್ಲ? ನಾನು ಹೋಗಿಲ್ಲ ಗುರುಗಳಲ್ಲಿ. ಆ ಜಮೀನಲ್ಲಿ ಆ ಜಾಗ ಏನಕ್ಕೆ ಬಂತು? ಆ ಜಮೀನಲ್ಲಿ ಆ ಹುತ್ತ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತ ನೀವು ಅಂದ್ಕೊಂಡಿದ್ದೀರಾ? ಆದರೆ ಜಮೀನು ಒಳಗಡೆ ಇಲ್ಲ, ಅದು ಮೇಲ್ಗಡೆ ಸೈಡಲ್ಲಿದೆ. ಹೂನಪ್ಪ, ನಿಮ್ಮ ಜಮೀನು ಪಕ್ಕದ್ದು ಜಮೀನು ಸೇರ್ಕೊಂಡಂಗೆ ಇರುತ್ತದು. ಹಾಂ. ಆದರೆ ಒಂದು ಕಾಲದಲ್ಲಿ ಇದೆಲ್ಲ ಒಂದು ಕಡೆ ಪೂರ್ಣ ಏರಿಯಾ ಇತ್ತು. ಆಮೇಲೆ ಅದು ಭಾಗ ಮಾಡಿಕೊಂಡು 3 ಎಕರೆ ಈ ಕಡೆಗೆ, 4 ಎಕರೆ ಈ ಕಡೆ ಭಾಗ ಆಯ್ತದು. ಸರಿ ಗುರುಗಳೇ, ಹೌದು. ಇದನ್ನು ನೀವು ಒತ್ಕೊಂಡಿದ್ದೀರಾ. ನೀವು ಹುಟ್ಟಿರ್ತಕ್ಕಂಥ ಆರಿದ್ರ ನಕ್ಷತ್ರದ ಪೂರ್ಣ ಫೌಂಡೇಶನ್ ಯಾವುದು ಅಂದರೆ, ನಿಮ್ಮ ಜಮೀನಿನಲ್ಲಿ ನಡೆದಿರ್ತಕ್ಕಂಥ, ನಿಮ್ಮ ಜಮೀನು ಪಡೆದಿರ್ತಕ್ಕಂತಹ ಮೂಲ ರಹಸ್ಯವೇ ಆರಿದ್ರ ನಕ್ಷತ್ರ. ಸರಿ ಗುರುಗಳೇ. ಆದ ಕಾರಣ ನೀವು ಮೊದಲು ಇದನ್ನು ತಿಳ್ಕೊಳ್ಬೇಕಿತ್ತು. 60 ವರ್ಷ ಆದರೂ ಇನ್ನೂ ತಿಳ್ಕೊಂಡಿಲ್ಲ. ಯಾಕೆ? ಪಾಪ ಟೈಮ್ ಇಲ್ಲ. 10 ವರ್ಷದಿಂದ ಬರೀ ಕಾರ್ಯಕ್ರಮ ನೋಡ್ಕೊಂಡು ಬಂದ್ರಿ, ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಮಾಡೋಕ್ಕೆ ಪ್ರಯತ್ನ ಮಾಡಿ. ಮುಂದೆ ನೀವು ಆಗಿರೋ ಮಕ್ಕಳು, ನಿಮ್ಮ ಕುಟುಂಬ ಚೆನ್ನಾಗಾಗಬೇಕು, ನಮ್ಮದು ಒಂದು ಒಳ್ಳೆ ರೀತಿ ಸಾವಾಗಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯ ಸಾವು ತುಂಬ ಚೆನ್ನಾಗಿರಬೇಕು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡೋದು ಬಿಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ನಂಜುಂಡ ಸ್ವಾಮಿ ಅಂಥೇಳಿ. ನಂಜುಂಡ ಸ್ವಾಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಹಸ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಪ್ಪ. ನಮ್ಮ ಹೆಸರು ನಂಜುಂಡ ಸ್ವಾಮಿ ಅಂತ, ನಮ್ಮ ಮಗನ ಹೆಸರು ಪುನೀತ್ ಅಂತ. ಹಸ್ತ ನಕ್ಷತ್ರ. ಎಷ್ಟು ವಯಸ್ಸು? ಈ 6ನೇ ತಿಂಗಳು 17ನೇ ತಾರೀಕು ಬಂದು 27ನೇ ವಯಸ್ಸಿಗೆ ಬೀಳ್ತಾನೆ ಮೇಡಮ್ ಗುರುಜಿ. ಏನು ಮಾಡ್ತಿದ್ದಾನೆ? ಡಿಪ್ಲೊಮಾ ಮಾಡ್ತಾ ಇದ್ದ, 2 ವರ್ಷ ಆಯ್ತು. ಈ ಫೇಲ್ ಆಗ್ಬಿಟ್ಟ, ಮನೇಲೇ ಇದ್ದಾನೆ. ಏನೋ ಇದ್ರ ಬಗ್ಗೆ ಇಂಟ್ರೆಸ್ಟ್ ಆಗತ್ತೆ ಇಲ್ಲ, ಅದಕ್ಕೆ ಕೇಳೋಣ. ಈಗ ಅವನ ಬಗ್ಗೆ ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ? ಅವನ ಬಗ್ಗೆ ಅಂದರೆ ಅದೇ ಆರೋಗ್ಯ ಎಲ್ಲ ತಿಳ್ಕೊಬೇಕು ಅನ್ನೋದು. ನೀವೇನು ಕೇಳೋಕ್ಕಾಗಲ್ಲ, ಅವ್ನು ಮದುವೆ ಮಾಡ್ಬೇಕಷ್ಟೇ. ಮಾಡ್ತೀರಾ? ಈ ವಯಸ್ಸಲ್ಲಿ ಏನು ಕೆಲಸನೇ ಇಲ್ಲ. ಕೆಲಸಕ್ಕೂ ಮದುವೆಗೂ ಏನು ಸಂಬಂಧ? ಅದ್ರ ಪಾಡಗದು ಇದ್ರ ಪಾಡಗಿದು. ಯಾಕೆ ಮಾತು ಹೇಳಿದೆ ಅಂತ ಕೇಳಿ. ಇದೇನು ಗುರುಗಳೇ, ನಾನೇನೋ ಕೇಳೋ, ನೀವು ಮದುವೆ ಹೇಳ್ತಿರಲ್ಲ ಅಂತ ಕೇಳಬೇಕಲ್ಲ ನೀವು. ದುಡಿಬೇಕಲ್ಲ ಸ್ವಾಮಿ, ದುಡಿಮೆ ಇಲ್ಲದೆ ಏನು ಮಾಡೋಕ್ಕಾಗತ್ತೆ? ಮದುವೆಗೆ ದುಡಿಯೋದು ಯಾಕೆ? ಇದು ಒಳ್ಳೆ ಕತೆ ಅಲ್ಲ. ಈಗ ಸುಮ್ಮನೆ ಕೂತಿರು ಬರ್ತದ. ಯಾಕೆ ಅಂದರೆ ಹಸ್ತ ನಕ್ಷತ್ರ ಅಂತಕ್ಕಂಥದ್ದು ಮೊದಲು ಯೋಚನೆ ಮಾಡಬೇಕು. ಇದು ಭಾರಿ ಡೇಂಜರ್ ನಕ್ಷತ್ರ. ತಿಳ್ಕೊಂಡ್ರೆ ಒಂದು, ತಿಳ್ಕೊಳ್ಳೋದೇ ಇನ್ನತ್ತು. ಅಂದರೆ ಯಾವುದೇ ನಕ್ಷತ್ರಗಳು ಅಮ್ಮ ಇರ್ತಕ್ಕಂಥದ್ದು ಒಂದು ವಿಭಿನ್ನವಾಗಿರ್ತಕ್ಕಂತಹ ವಿಚಾರ ಪ್ರತಿ ನಕ್ಷತ್ರದಲ್ಲಿ ಇರುತ್ತೆ. ಇಲ್ಲಿ ಒಂದು ಸಮಸ್ಯೆ ಏನಂದರೆ, ಇವತ್ತು ಈ ದಿನ ಹಸ್ತ ನಕ್ಷತ್ರನೇ. ಈ ಹಸ್ತ ನಕ್ಷತ್ರ ವಾರ ಯಾವುದು ಬಂದಿರುತ್ತೆ, ಯಾವ ತಿಂಗಳು ಬಂದಿರುತ್ತೆ, ಯಾವ ಸಂವತ್ಸರದಲ್ಲಿ ಹುಟ್ಟಿರುತ್ತೆ, ಇದೆಲ್ಲವನ್ನು ಲೆಕ್ಕ ಹಾಕಿದಾಗ ಪ್ಲಸ್ಸು ಮೈನಸ್ ಸಿಕ್ಕತ್ತೆ. ನಾವೇನು ಮಾಡ್ತೀವಿ ಅಂದರೆ, ಹಸ್ತ ನಕ್ಷತ್ರ ಹುಟ್ಟಿದ್ರೆ ಒಳ್ಳೇದಂತೆ, ಅನುರಾಧ ನಕ್ಷತ್ರ ಹುಟ್ಟಿದ್ರೆ ಒಳ್ಳೇದಂತೆ. ಗುರುವಾರ ಗುರುಜಿ 6ನೇ ತಿಂಗಳು. ಅದು ಸಾಕು. ವಾರ ಯಾವುದು? ಗುರುವಾರ. ಓಕೆ. ಹುಟ್ಟಿದ್ದು ಬೆಳಗ್ಗೆನಾ ರಾತ್ರಿನಾ? ಬೆಳಗ್ಗೆ 7:30. ಓಕೆ. ಈಗ ನಿಮ್ಮ ಹೆಂಗಸರು ಆರೋಗ್ಯ ಹೇಗಿದೆ? ನಿಮ್ಮ ಶ್ರೀಮತಿ ಅವ್ರದ್ದು? ಅವರು ಸ್ವಲ್ಪ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ. ಮಾತ್ರೆಯನ್ನು ನಿಮ್ಮ ಮಗ ಹುಟ್ಟಕ್ಕೆ ಮುಂಚೆ ನಿಮ್ಮ ಹೆಂಗಸರು ಮಾತ್ರೆ ತಗೋತೀರಾ, ನೀವು ಮಾತ್ರೆ ತಗೋತಿದ್ರಾ? ಮಾತ್ರೆ ಅಂದ್ರೆ ಅವರು ಮಾಮೂಲಿ ಡೆಲಿವರಿ ಗರ್ಭಿಣಿಗೆ ಮಾತ್ರ ಕೊಡ್ತಾರಲ್ಲ, ಅದು ತಗೊಂಡಿದ್ರೆ ಹೊರತು ಬೇರೆ ಯಾವ್ದು ಇದಕ್ಕೆ ತಗೊಂಡಿಲ್ಲ. ಅಲ್ಲ, ತಲೆನೋವು, ಬೆನ್ನೋವು, ಕಾಲು ನೋವು ಅಂತ ಯಾವುದೇ ಮಾತ್ರೆ ತಿಂದಿಲ್ವಾ? ಆ ಥರ ಇಲ್ಲ. ಆರೋಗ್ಯವಾಗಿದ್ರು, ಅವರು ಆರೋಗ್ಯವಿದ್ದು, ನಾವು
ಓಕೆ, ಈಗ ವಿಚಾರ ಇಷ್ಟೇ, ನಾವು ಒಂದು ಮಗು ಹುಟ್ಟಿದ್ರೆ ಆ ಮಗು ಬಗ್ಗೆ ತಿಳ್ಕೊಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ತಿಳ್ಕೋಬೇಕು ಅಂದ್ರೆ ಈ ಮಾಮೂಲಿ ಶಾಸ್ತ್ರ ಕೇಳ್ತೀವಿ ಗುರುಜಿ, ಅವ್ರು ಹಿಂಗೆ ಒಳ್ಳೇದು ಹಂಗೆ ಅಂತ ಹೇಳಿರ್ತಾರೆ. ಜಾತಕ ಬರ್ಕೊಟ್ಟವ್ರೆ, ಅದನ್ನ ಇಟ್ಕೊಂಡಿದೀವಿ ನಾವು, ಅದು ಒಳ್ಳೇದು ತಿಳ್ಕೊಂಡಿದೀವಿ. ಈಗ ನಿಮ್ದು ನಾವು 15 ದಿನದ ಕಾರ್ಯಕ್ರಮ ನೋಡ್ತಾ ಇರೋದು, ನಾವೆಲ್ಲ ಡ್ಯೂಟಿಗೆ ಹೋಯ್ತಿದ್ದೋ, ನಮ್ಮ ಸಮಯ ಇಲ್ಲ, ನೋಡಿಲ್ಲ. ಈಗ ನೀವು ನಿಮ್ಮ ಮಗನನ್ನು ಯಾವ ಕಾರಣಕ್ಕೂ ತಪ್ಪಸ್ಥನಾಗಿ ಮಾಡಿ ನಮ್ಮ ಮಗ ಸರಿ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ತಿಳ್ಕೊಬೇಡಿ. ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ನಿಮ್ಮ ಹೆಂಡತಿಯ ತವರು ಮನೆ, ನಿಮ್ಮ ಅತ್ತೆ ಮಾವ ಇದ್ದಾರಾ ನಿಮಗೆ? ಇದಾರೆ ಗುರುಜಿ. ಯಾರು ಅದ್ರಲ್ಲಿ ಚೆನ್ನಾಗಿರೋರು, ಆರೋಗ್ಯವಾಗಿ ಖುಷಿಯಾಗಿ ಚೆನ್ನಾಗಿರೋರು, ಮಾವನ ಅತ್ತೆನಾ? ಇಬ್ರು ಇಲ್ಲ. ಇಬ್ಬರೂ ಇಲ್ಲ. ಅತ್ತೆ ಅಂತೂ ಜಾಸ್ತಿನೇ, ಓಕೆ. ಮಾವನ ಸಾಧಾರಣ. ಈಗ ವಿಚಾರ ಯಾಕೆ ಇದು ಬಂತು ಅಂತಂದರೆ, ಈ ಹಸ್ತ ನಕ್ಷತ್ರ ತಾಯಿಯ ವಂಶಕ್ಕೆ ಹೋಗುತ್ತೆ. ಅಂದರೆ ಪ್ರತಿ ನಕ್ಷತ್ರನೂ ಹೋಗುತ್ತೆ, ಹಸ್ತ ನಕ್ಷತ್ರ ತಾಯಿ ವಂಶಕ್ಕೆ ಹೋಗುತ್ತೆ. ಆ ತಾಯಿ ವಂಶದಲ್ಲಿ ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಬಡದಾಡ್ಕೊಂಡು ಏರಾಡ್ಕೊಂಡು ಸಂಸಾರ ಮಾಡಿರ್ತಾರೆ, ಏನು ಕರೆಕ್ಟಾಗಿ ನಡ್ಕೊಂಡಿರಲ್ಲ. ಆ ಕಾರಣದಿಂದಾಗಿ ಯೋಚನೆ ಮಾಡುವಂತಹ ಸಮಯದಲ್ಲೇ ಈ ಮಗು ಅವ್ರ ತಾಯಿ ಹೊಟ್ಟೆಲಿ ಇದ್ದಂತಹ ವಿಚಾರ, ಅದನ್ನು ಇವರು ಬಿಡಿಸ್ಬೇಕಿತ್ತು. ಮನೋರೋಗದ ನಕ್ಷತ್ರ ಯಾವುದು ಅಂದರೆ ಹಸ್ತ ನಕ್ಷತ್ರ. ಇದನ್ನ ನೀಟ್ ಮಾಡಬೇಕು, ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಲಿಲ್ಲ ಅಂದರೆ ಮನೋರೋಗ. ಶುದ್ಧಿ ಮಾಡಿದ್ರೆ ಅದರಂಥ ಅದೃಷ್ಟವಾದ ನಕ್ಷತ್ರ ಇನ್ನೊಂದಿಲ್ಲ. ಮಾಡಿಕೊಂಡ್ರೆ ಈಗ ಇವ್ರಿಗೆ ಗೊತ್ತಿಲ್ಲ, ಮಾಡಿಲ್ಲ. ಅದಕ್ಕೆ ನೀವೇನು ಮಾಡಿ ಅಂತಂದರೆ, ಮೊದಲು ಹಸ್ತ ನಕ್ಷತ್ರ ಬರೋದಕ್ಕೆ ಕಾರಣ ನಮ್ಮ ಹೆಂಡತಿ ಮನೆದು ವಿಚಾರ ಏನು, ನಮ್ಮ ಅಪ್ಪನ ಮನೆ ವಿಚಾರ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಮಗನ ಅಕೌಂಟ್ ಓಪನ್ ಆಗುತ್ತೆ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡೋದು ಬಿಟ್ಟು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಯಶೋಧ ಅಂತ ಹೇಳಿ. ಯಶೋಧ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ನಕ್ಷತ್ರ ತಿಳಿಸಿ. ಉತ್ತರ ಪಾಲ್ಗುಣಿ ನಕ್ಷತ್ರ. ಗುರುಗಳಿದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು ಗುರುಗಳೇ ನಿಮಗೆ. ಓಕೆಪ್ಪ, ದೇವ್ರು ಒಳ್ಳೇದು ಮಾಡಲಿ ನಿಮಗೂ ಕೂಡ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಮಗನ? ಮಗ ಗುರುಗಳೇ. ಓಕೆ, ಎಷ್ಟು ವಯಸ್ಸು? 4 ವರ್ಷ ಗುರುಗಳೇ. ಏನಾಗಬೇಕಿತ್ತು 4 ವರ್ಷಕ್ಕೆ? ಏನು ತಿಳ್ಕೊಬೇಕು ಅನಿಸ್ತಾ ಇದೆ ನಿಮಗೆ? ಅವನ ಹೆಲ್ತ್ ಬಗ್ಗೆ, ಮುಂದೆ ಜೀವನದ ಬಗ್ಗೆ ತಿಳ್ಕೊಂಡು. ಹೆಲ್ತ್ ಬಗ್ಗೆ, ಜೀವನದ ಬಗ್ಗೆ 4 ವರ್ಷದ ಮಗುಗೆ? ಯಾಕೆ ಭಯ ಏನಮ್ಮ? 4 ವರ್ಷಕ್ಕೆ ಕೇಳ್ತಾ ಇದ್ದೀರಾ, ಭಯನಾ? ಭಯ ಅಂತಲ್ಲ ಗುರುಗಳೇ, ತಿಳ್ಕೊಬೇಕು ಅನ್ನಿಸ್ತು ಕೇಳ್ತಿದ್ದೀನಿ. ಏನು ಓದಿದ್ಯಮ್ಮ ನೀನು? PUC ಓದಿದ್ದೀನಿ ಗುರುಗಳೇ. PUC? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಯಾಗಿ 13 ವರ್ಷ ಆಯ್ತು ಗುರುಗಳೇ. ಯಾವ ವಾರ? ಗುರುವಾರ ಗುರುಗಳೇ. ನೀನು ಹುಟ್ಟಿದ್ದು? ನಾವು ಹುಟ್ಟಿದ್ದು ಬುಧವಾರ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ನಮ್ಮ ಯಜಮಾನ್ರು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಗುರುಗಳೇ. ಓಕೆ. ನಿಮ್ಮಪ್ಪ, ನಿಮ್ಮ ತಂದೆ ತೀರೋಗಿದ್ದಾರೆ ಗುರುಗಳೇ. ಎಷ್ಟು ವಯಸ್ಸು? ಯಾವಾಗ ತೀರ್ಕೊಂಡಿದ್ದು? ನಾನು 7ನೇ ಕ್ಲಾಸ್ ಓದ್ಬೇಕಾದ್ರೆ ತೀರೋದು ಗುರುಗಳೇ. ಏನಾಗಿತ್ತು ಅಪ್ಪಂಗೆ? ಪಾರ್ಶ್ವ ಹೊಡೆದಿತ್ತು. ಎಷ್ಟು ವರ್ಷ ಇದ್ರು? ಹೊಡೆದು 1 ವರ್ಷದಲ್ಲೂ ತೀರ್ಕೊಂಡು ಹೋದ್ರು. ಓಕೆ. ನಿಮ್ಮ ತಂದೆಯ ಮನೆಯ ದೇವರು ಯಾವುದು? ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ. ಅಲ್ಲಿಗೆ ನೀನು ಹೋಗಿದ್ಯೇನಮ್ಮ ಜೊತೆ, ನಿಮ್ಮ ತಂದೆ ಜೊತೆ? ಹೋಗಿದ್ದೆ. ನಿಮ್ಮ ಅಪ್ಪನ ಜೊತೆ? ಅಪ್ಪನ ಜೊತೆ ಹೋಗಿಲ್ಲ ಗುರುಗಳೇ, ನಮ್ಮ ಮನೆಯ ಜೊತೆ ಹೋಗಿದ್ದೀವಿ. ನಿಮ್ಮಪ್ಪ ಹೋಗಿದ್ರ ತಿರುಪತಿಗೆ? ಅಪ್ಪ ಹೋಗಿದ್ದಾರೆ. ಅಂದರೆ ಅಪ್ಪ ಅಮ್ಮ ಇಬ್ರು? ಹೋಗಿದ್ದಾರೆ. ಓಕೆ. ನಿಮ್ಮ ಮನೆಯಲ್ಲಿ ಹೆಣ್ಣು ದೇವರು ಅಂತ ಯಾವ್ದು ಮಾಡ್ತೀರಾ ತಂದೆ ಮನೆಯಲ್ಲಿ? ಇದು ದುರ್ಗಾದೇವಿ ಗುರುಗಳೇ. ನಿಮ್ಮ ತಂದೆ ಮನೆಯಲ್ಲಿ ದುರ್ಗಾದೇವಿ ಮಾಡ್ತೀರಾ? ದುರ್ಗಾದೇವಿ ಮಾಡ್ತಾರೆ. ಏನು ಕಾರಣ ಇದು? ಶ್ರೀನಿವಾಸರಿಗೆ ಹೆಂಡತಿ ಯಾರು? ಪಾರ್ವತಿ ಗುರುಗಳೇ. ಅಲ್ಲ, ಲಕ್ಷ್ಮೀ ಗುರುಗಳೇ. ಅಯ್ಯಮ್ಮ, ಎಲ್ಲಿದ್ಯಾ ತಾಯಿ? ಶ್ರೀನಿವಾಸರಿಗೆ ಹೆಂಡತಿ ಲಕ್ಷ್ಮಿ, ಮಹಾಲಕ್ಷ್ಮಿ, ಹೌದಾ? ಮಹಾಲಕ್ಷ್ಮಿ ಗುರುಗಳೇ. ಈ ದುರ್ಗಿ ಎಲ್ಲಿ ಬಂತಿಲ್ಲಿ ಅಂತ ನನ್ನ ಪ್ರಶ್ನೆ. ಅಂದ್ರೆ ಅಲ್ಲಿ ಊರಲ್ಲಿ ಇದು ಇರುತ್ತಲ್ಲ ಗುರುಗಳೇ, ಅದಕ್ಕೆ ಅಮ್ಮ ಒಂದು ನಿಮಿಷ ಕೇಳಿಸ್ಕೊ. ಈಗ ನೀನು ಅನುಭವಿಸೋಕ್ಕೆ, ಯೋಚನೆ ಮಾಡೋಕ್ಕೇನೆ ಇದು ಗಿಫ್ಟು. ಇಲ್ಲ ಅಂದರೆ ಗಂಡು ಮಗುವಾಗಿ ಹುಟ್ಟುವಂಥ ಲೆಕ್ಕಾಚಾರ. ಹೆಣ್ಣ ಗಂಡ ಇದು? ಗಂಡು ಮಗು ಗುರುಗಳೇ. ಈ ಗಂಡು ಹುಟ್ಟಿದರೆ, ಹುಟ್ಟಂಗಿಲ್ಲ, ಹುಟ್ಟಿದ್ರೆ ಮಗು ಆರೋಗ್ಯ ಚೆನ್ನಾಗಿರಲ್ಲ.
ಹಾ ಗುರು. ಯಾಕೆ ಅಂದರೆ ನೀನು ಯೋಚನೆ ಮಾಡ್ಕೊಂಡೇ ಕೊರಗಬೇಕು. ಕಾರಣ ಮನದೇವರನ್ನು ಬಿಟ್ಟು ಅನ್ಯ ದೇವರುಗಳನ್ನು ಮಾಡ್ತಕ್ಕಂಥದ್ದು ಸ್ಪೀಡ್ ಜಾಸ್ತಿ ಇದೆ ನಿಮ್ಮ ಅಪ್ಪನ ಮನೆಯಲ್ಲಿ. ಹಾ ಗುರು. ಯಾವತ್ತೋ ಒಂದ್ಸಲ ತೃಪ್ತಿಗೆ ಹೋಗಿ ಬಂದ್ಬಿಡೋದು ನಮ್ಮ ಮನೆದೇವರು ಅಂತ. ಬೇರೆ ದಿನ ಎಲ್ಲ ಊರಲ್ಲಿ ಯಾವುದೋ ಐತೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಯಾವ್ದು ಸಿಕ್ಕ ದೇವ್ರುಗಳಿಗೆಲ್ಲ ಹೋಗ್ತಾ ಇರೋದು. ಇದು ಏನಾಗುತ್ತೆ, ವಾಮಾಚಾರ ಅಂತಾರೆ, ದೇವರಿಗೆ ವಾಮಾಚಾರ ಮಾಡ್ದಂಗೆ. ಆ ಕಾರಣದಿಂದಾಗಿ ನಿಮ್ಮ ತಾಯಿ, ನಿಮ್ಮ ಒಡಹುಟ್ಟಿದ ಅಕ್ಕ ತಂಗಿಯರಿದ್ದರೆ, ಅಥವಾ ನೀವು ಯಾವುದೇ ಕಾರಣಕ್ಕೂ ಹೆಂಗಸರಿಗೆ ತುಂಬ ಮಾನಸಿಕವಾದ ಹಿಂಸೆಯನ್ನು ಕೊಡ್ತಕ್ಕಂತಹ ಒಂದು ನಕ್ಷತ್ರವನ್ನು ತೋರಿಸುತ್ತೆ ಉತ್ತರ ಫಾಲ್ಗುಣಿ ನಕ್ಷತ್ರ. ಅಮ್ಮ ಅರ್ಥ ಆಗ್ತಿದೆಯಾ, ಬೇಜಾರಾಗ್ತಾ ಇದೆಯಾ? ಅರ್ಥನ ಆಗ್ತಿದೆ ಗುರುಗಳೇ, ಬೇಜಾರಾಗುತ್ತೆ. ಬೇಜಾರು ಯಾಕೆ? ಸೋಮಾರಿತನ ಮಾಡಿಬಿಟ್ಟು ಬೇಜಾರು ಯಾಕಮ್ಮ ಮಾಡ್ಕೋಬೇಕು? ಮಗು ಹುಟ್ಟಿದ ಮೇಲೆ ತಿಳ್ಕೊಬೇಕಲ್ಲ. 4 ವರ್ಷದವರೆಗೂ ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಉತ್ತರ ಫಾಲ್ಗುಣಿಗೆ ಏನು ಕೊಡ್ತು? ಇದು ನಮ್ಮ ಅಪ್ಪನ ಮನೆ ಸ್ಟೋರಿ ಏನೋ, ನನ್ನ ಗಂಡನ ಮನೆ ಸ್ಟೋರಿ ಏನೋ, ಮಗುವಿನ ಮನಸ್ಸೇನೋ, ಮಗುವಿನಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನೋ ತಿಳ್ಕೊಬೇಕಿತ್ತ ಬೇಡವಾ? ಹಿಂಗೆಲ್ಲ ಹೇಳಲ್ಲ ಗುರುಗಳೇ, ಅದೇನೋ ಪೂಜೆ ಮಾಡ್ತಾರೆ, ರೆಡಿ ಮಾಡ್ತಾರೆ ಅಂತೇಳಿ ಜಾತಕ ಎಲ್ಲ ಬರ್ಕೊಡ್ತಾರಲ್ಲ ಗುರುಗಳೇ. ಅದು ಸರಿನಾ? ಅದು ಮಾಡೋದ್ರಿಂದ ಎಲ್ಲ ಒಳ್ಳೇದಾಗತ್ತಾ? ಇಲ್ಲ ಗುರುಗಳೇ, ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ಸರಿ ಅಲ್ಲ ಅನ್ಸುತ್ತೆ. ಒಂದು ಪ್ರಶ್ನೆ ತಿಳ್ಕೊಮ್ಮ. ಒಂದು ಮಗು ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ನಕ್ಷತ್ರದ ಮಗು ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ಕಾರಣ ಏನು? ಇದನ್ನು ಪ್ರತಿ ತಂದೆ ತಾಯಿಗಳು ಶಾಸ್ತ್ರ ಕೇಳೋದ್ರ ಹತ್ರ ಕೇಳಿದಾಗ ಮಾತ್ರ ನಿಮಗೆ ಸತ್ಯ ಅರ್ಥ ಆಗತ್ತೆ. ಈ ಪ್ರಶ್ನೆಗೆ ಉತ್ತರ ಯಾರ ಕೈಲೂ ಕೊಡೋಕ್ಕಾಗಲ್ಲ, ಯಾರೂ ಹೇಳೋಕ್ಕಾಗಲ್ಲ. ಕಾರಣ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿದೆಯೋ ಏನೋ ನಂಗೆ ಗೊತ್ತಿಲ್ಲ. ಪ್ರಶ್ನೆ ಯಾವುದಾಗಬೇಕಮ್ಮ? ಈ ನಕ್ಷತ್ರದ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ ಕಾರಣ ಏನು? ಹೌದು. ನಾವೇನು ಮಾಡಿದ್ದೀವಿ ಹೋಗ್ಲಿ ಹೇಳ್ಬಿಡಿ. ಹೇಳ್ಬೇಕಲ್ಲ, ಹೌದು ಗುರುಗಳೇ. ತಪ್ಪು ಮಾಡಿದ್ದೀವಾ, ಗೊತ್ತಿಲ್ಲದೆ ಏನೋ ಮಾಡ್ಬಿಟ್ಟಿದ್ದೀವಾ, ಹೇಳ್ಬಿಡಿ, ಕ್ಲೀನ್ ಮಾಡ್ಕೊಳ್ಳೋಣ. ಹೌದು. ಮಗು ಜಾರಿ ಚೆನ್ನಾಗಿ ಸಿಕ್ಕತ್ತೆ. ನಾವು ಅದು ಕೇಳಲ್ಲ. ಜಾತಕ ಬರೆಸ್ತೋ, ನಾಮಕರಣ ಮಾಡ್ದೋ, ದೇವ್ರಿಗೆ ಕರ್ಕೊಂಡೋಗಿದ್ದೋ, ಇವ್ರು ಇಷ್ಟುದ್ದ ಪಟ್ಟಿ ಹೇಳ್ತಾರೆ. ಇಲ್ಲಿ ಮಾಡಬೇಕಾಗಿರೋದು ನಕ್ಷತ್ರದ ಮೂಲ ಸತ್ಯ ಯಾವುದು ಅಂತ ಪ್ರತಿಯೊಬ್ಬರು ತಿಳ್ಕೊಂಡ ಮೇಲೆ ಮಾಡೋದು. ಈ ತಿಳ್ಕೊಳ್ಳದೆ ಏನೇ ಮಾಡಿದ್ರು ಒಳ್ಳೇದಾಗಲ್ಲ. ಅಮ್ಮ ಅರ್ಥ ಆಯ್ತಾ? ಆಯ್ತು ಗುರುಗಳೇ. ನೀನೇನು ಮಾಡು ಅಂತಂದರೆ, ಊಟ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲಮ್ಮ, ನಿಮ್ಮ ಮಗು ಹಾ ಗುರುಗಳೇ. ಕರೆಕ್ಟಾಗಿದೆಯಾ? ಊಟ ಮಾಡ್ತಕ್ಕಂಥ ವಿಚಾರ ನೀನೇ ಊಟಕ್ಕೆ ಬಂದರೆ ಬಾಯಿಗೆ ನೀನೇ ತಿನ್ನಿಸ್ತೀಯಾ, ಮಗುನೇ ತಿನ್ನುತ್ತಾ? ಅವನೇ ತಿಂತೇವೆ ಗುರುಗಳೇ, ಒಂದೊಂದು ಟೈಮ್ ನಾವು ತಿನ್ನಿಸ್ತೀವಿ. ನೀನು ತಿನ್ನಿಸುವಂಥ ವಿಚಾರ ಸ್ವಲ್ಪ ಕಡಿಮೆ ಮಾಡಿದ್ರೆ ಮಗು ಚೆನ್ನಾಗಿ ಆಗತ್ತೆ. ನೀನು ತಿನ್ನಿಸೋದನ್ನ ಬಿಡಬೇಕು. ಆಯ್ತು ಗುರುಗಳೇ. ಆ ತಿನ್ನಿಸೋದು ಬಿಡಬೇಕು ಅಂತಂದರೆ ಮೊದಲು ನಕ್ಷತ್ರದಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಏನು ಸಮಸ್ಯೆ ಇದೆ ಮಗು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡವು. ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮ ಗಂಡ ಹೆಂಡತಿಗೂ ಒಳ್ಳೆಯದಾಗತ್ತೆ, ಮಗುಗೂ ಒಳ್ಳೆಯದಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಕಾರ್ಯಕ್ರಮದ ಆರಂಭದಲ್ಲೇ ನೀವೊಂದು ಮಾತು ಹೇಳಿದ್ರಿ, ಮದುವೆಯ ನಿಖರವಾದ ವಯಸ್ಸಿನ ಬಗ್ಗೆ ನಾನೊಂದು ಆಶ್ಚರ್ಯವಾದಂಥ ವಿಷಯ ಹೇಳ್ತೀನಿ ಅಂಥೇಳಿ. ಅದು ಎಲ್ಲರಿಗೂ ಕೂಡ ಕುತೂಹಲ ಮೂಡಿಸಿರುತ್ತೆ. ಆ ಒಂದು ಆಶ್ಚರ್ಯಕರ ವಿಷಯ ಇಲ್ಲಿ ವಿಚಾರ ಏನಂತಂದರೆ, ನಾವು ಊಟ ಮಾಡ್ತೀವಿ, ಹೌದಾ? ಹೌದು. ಊಟ ನಾವು ಮಾಡೋದು ನಮಗೋಸ್ಕರವಾಗಿ, ನಮ್ಮ ದೇಹಕ್ಕಾಗಿ ಅಂತ ಒಪ್ಕೋಬೋದಾ? ಹೌದು ಗುರುಗಳೇ. ಸುಳ್ಳು. ನಾವು ಮಾಡುತ್ತಿರುವ ಊಟ ನಮ್ಮ ದೇಹಕ್ಕಾಗಿ ಸುಳ್ಳು. ಮತ್ತೆ ಯಾಕೆ ಗುರುಗಳೇ? ಹೇಳ್ತೀನಿ, ಕೇಳಿಸ್ಕೋಬೇಕಲ್ಲ. ಹಾಂ. ಆ ರೀತಿ ನಾವು ಮಾಡುತ್ತಿರೋ ಊಟ ನಮಗಾಗಿ ಅಂದಿದ್ರೆ ಯಾರಿಗೂ ಸುಸ್ತು ಬರ್ತಿರ್ಲಿಲ್ಲ, ಬೇಜಾರು ಬರ್ತಿರ್ಲಿಲ್ಲ, ಕಾಲು ನೋವು ಬರ್ತಿರ್ಲಿಲ್ಲ, ತಲೆನೋವು ಬರ್ತಿರ್ಲಿಲ್ಲ, ಹೌದಲ್ಲ? ಹೌದು. ಮತ್ತೆ ಮಾಡಿದ ಊಟ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಹೋಯ್ತು? ಇದು ತಿಳ್ಕೊಬೇಕು ಅಂತ ಬೇಡ ಅಂತ ತಿಳ್ಕೊಬೇಕು ಗುರುಗಳೇ. ಇಲ್ಲಿ ಕಣಮ್ಮ ನಾವು ಸೋತಿರೋದು. ಇಡೀ ವಿಶ್ವದಲ್ಲಿ ಹೊರದೇಶ ಬಿಟ್ಟರೆ ಅವ್ರ ಬುಡಿ ಮಾತ್ರ ತಿನ್ನೋ ಜನ, ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಫಾರಿನಲ್ಲಿ 1 ಗಂಟೆ ಏನಾದ್ರು ಮುಚ್ಚಿಬಿಟ್ರೆ ಮೆಡಿಕಲ್ ಸ್ಟೋರ್ನ ಲಕ್ಷಾಂತರ ಜನ ಸತ್ತೋಗ್ಬಿಡ್ತಾರೆ ಫಾರಿನಲ್ಲಿ. ಯಾಕೆ ಅಂದರೆ ಇಲ್ಲಿ ದುಡ್ಡು ಮಾಡ್ತಾರೆ ಅಷ್ಟೇ. ಹೊಟ್ಟೆ ಹಸಿಗೂ ಮಾತ್ರೆ, ಪ್ರತಿಯೊಂದಕ್ಕೂ ಮಾತ್ರೆ ತಿಂತಾರೆ. ಯಾಕೆಂದರೆ ದುಡ್ಡು ಬೇಕು. ಈಗ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದವ್ರನ್ನೆಲ್ಲ ಅಲ್ಲಿ ಕಳಿಸ್ತಾ ಇದ್ದೀವಿ, ದುಡ್ಡು ಮಾಡ್ಕೊಂಬ ಅಂತ. ಹೌದು. ನಮ್ಮಲ್ಲಿ ದುಡ್ಡು ಬೇಕು ನಮಗೆ. ಮಗು ಏನಾದ್ರು ಹಾಳಾಗೋಗ್ಲಿ. ಇದು 2ನೇ ಭಾಗ. ಮಕ್ಕಳು ತೊಗೊಂಡೋಗಿ ಹಾಸ್ಟೆಲ್ಗೆ ಹಾಕೋದು. ಇದು ಕಂಪ್ಲೀಟ್ ತಂದೆ ತಾಯಿ ಮಗುನ ಆಫ್ ಮಾಡ್ದಂಗೆ ತೊಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಡೋದು. ಯಾರ್ದು ತಂಟೆ ಇಲ್ಲ, ನೆಮ್ಮದಿಯಾಗಿ ಓದ್ಕೊಂಡು ಬಂದ್ಬಿಡ್ಲಿ ಅಂತ. ಅದು ಅಲ್ಲಿಂದನೇ ಬರುತ್ತೆ. ಇವ್ರಿಗೆ ಯಾವ ರೀತಿ ಪಾಠ ಕಲಿಸ್ಲಿ, ಇವ್ರಿಗೆ ಏನು ಅವಮಾನ ಮಾಡಲಿ ನಾನು? ಯಾಕೆ ಅಂದರೆ ತಂದೆ ತಾಯಿ ಪ್ರೀತಿನೇ ಮಕ್ಕಳಿಗೆ ಕೊಡಲಿಲ್ಲ ಅಂದರೆ ಅಪರಾಧಿ ಆದ್ರಾ ಇಲ್ವಾ ಇವರು? ಹೌದು ಗುರುಗಳೇ. ಏನಮ್ಮ, ಓದಕ್ಕಷ್ಟೇ ನೀವು ಮಕ್ಕಳು ಪಡ್ಕೊಂಡ್ರೆ ಹಾಗಾದರೆ ನಿಮ್ಮ ಪ್ರೀತಿ ಎಲ್ಲಿ ಮಕ್ಕಳಿಗೆ? ಕೈ ತೊಳ್ಕೊಂಡು ತಗೊಂಡೋಗಿ ಫೀಸ್ ಕಟ್ಬಿಟ್ಟು PGಗೆ ಸೇರಿಸ್ಬಿಟ್ಟು ಇನ್ನೊಂದು ಸೇರಿಸ್ತೀನಿ ಅಂತಂದರೆ ಏನು ಅರ್ಥ ಇದೆ ಇದರಲ್ಲಿ? ಇಲ್ಲ ಗುರುಗಳೇ. ಅಂದರೆ ದುಡ್ಡು ಮಾಡೋಕ್ಕಷ್ಟೇ ನಾವು ಹುಟ್ಟಿದ್ದೀವಿ ಅಂತ ತೀರ್ಮಾನ ಮಾಡ್ಕೊಂಡ್ರಿ, ಅನುಭವಿಸಿ.
ದುಡ್ಡು ಮಾಡಬೇಕು ಮಾಡಿ. ಹ್ಮ್. ನಮ್ಮ ದೇಹಕ್ಕೆ ನಾವು ತೆಗೆದುಕೊಳ್ಳುವ ಆಹಾರ ಹ್ಮ್. ನಮಗೋಸ್ಕರ ನಮ್ಮ ದೇಹಕ್ಕೆ ಶಕ್ತಿ ಬರಲಿ ಅಂತ ತಿಂತಾ ಇದ್ದೀವಿ. ಸುಳ್ಳು. ಎಷ್ಟೋ ಜನ ಗಾಬರಿ ಆಗತ್ತೀಗ. ಮತ್ತು ಇನ್ನೇನು ತಿಂತಾ ಇದ್ದೀವಿ ನಾವು? ಹೌದು ಗುರುಗಳೇ, ಬರುತ್ತೆ. ತಿನ್ನುವಂಗಿದ್ರೆ ನೀವು ಯೋಚನೆ ಯಾಕೆ ಮಾಡಬೇಕು? ಬೇಜಾರು ಯಾಕೆ ಮಾಡ್ಕೋಬೇಕು? ಊಟ ನಿಮಗೆ ಆಗಿದ್ರೆ ಹ್ಮ್. ಅಲ್ವಾ? ಹೌದು. ಅಂದರೆ ಆ ಊಟ ನಿಮಗೆ ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಮೊದಲು ಒಂಚೂರು ವಿಷಯ ಹೇಳಿಬಿಡ್ತೀನಿ. ಏನಪ್ಪ ಇದು ಅಂದರೆ, ನಮ್ಮಲ್ಲಿ ಜೀವಕೋಶಗಳು, ಇದನ್ನು DNA ಹಾಂ. ಸೈನ್ಸಲ್ಲಿದೆ. ಹೌದು. ಹೌದಾ? ಹೌದು. ಏನೇ ಬಂದರೂ ಅನುವಂಶೀಯತೆಯ ಮೂಲ ಕಾರಣ DNA ಹೋಲಿಸ್ಬಿಡ್ತಾರೆ. ಹೌದು. ಅದು ಕೂಡ ನಿಖರವಾಗಿ ಸುಳ್ಳೆ. ಹೌದಾ? ಹಾಂ. ಅನುವಂಶೀಯತೆ ಸರಿ, ಹ್ಮ್. ಅನುವಂಶೀಯತೆಯಲ್ಲಿ ತಪ್ಪೇನು ಹೇಳ್ಬೇಕಲ್ಲ. ಹೌದು. ನೀನು ಸರಿ ಇಲ್ಲ ಅಂದುಬಿಟ್ರೆ ಏನು ಸರಿ ಇಲ್ಲ ಹೇಳಿ. ಹೇಳಬೇಕು. ನೀನು ಸರಿಗಿದ್ದೀಯಾ? ಸರಿಯಾಗಿದ್ದೀನಿ ಅಂದರೆ ಏನು ಹೇಳಿ. ಹ್ಮ್. ನೀನು ಸರಿಗಿದ್ದೀಯಾ ಅಂತ ನಾನು ಸುಮ್ಮನೆ ನಿನಗೆ ಹೇಳ್ಬಿಟ್ರೆ ನಿನಗೆ ಏನೋ ಒಂದು ನೋವೋ ಕಾಲೋ ಏನೋ ನೋಯ್ತಾ ಇರ್ತದೆ. ಸರಿಯಾಗಿದೆ ಅಂತ ನಾನು ನೋಡಿದ್ರೆ ಕುತ್ಕೊಳಕ್ಕಾಗ್ತಾ ಇಲ್ಲ ಅಂತ ನೀನು ಬೇಜಾರು ಮಾಡ್ಕೋತೀಯ. ಹೌದು ಗುರುಗಳೇ. ಅಲ್ವಾ? ಹೌದು. ಪೂರ್ಣವಾಗಿ ಹೇಳಬೇಕು. ಇಲ್ಲ ನಿನಗೆ ಈ ಥರ ಇದೆ, ಈ ಥರ ಇದೆ, ನೀನು ಚೇಂಜ್ ಆಗ್ತೀಯ. ಹೌದು. ಹಾಗಾಗಿ ನಾವು ಮಾಡುತ್ತಿರುವ ಊಟ ಹೋಗುತ್ತಿರುವುದು ಎಲ್ಲಿಗೆ ಅಂದರೆ, ಕರುಳಿನಲ್ಲಿ ವಾಸ ಮಾಡುತ್ತಿರುವ ಕೀಟಾಣುಗಳಿಗೆ. ಹ್ಮ್. ಯಾವುದಕ್ಕೆ? ಕರುಳಲ್ಲಿ ವಾಸ ಮಾಡ್ತಾರೆ. ಕರುಳಿನಲ್ಲಿ ಎಲ್ಲ ಚೆನ್ನಾಗಿ ಸಾಕ್ಬಿಟ್ಟಿದ್ದೀವಿ. ಅದು ಕಾಯ್ತಾ ಇರುತ್ತೆ, ಹಿಂಗಂತಾ ಇರ್ತದೆ, ಬಂದದ್ದೆಲ್ಲ ತಿಂತಾ ಇರ್ತದೆ, ದೇಹಕ್ಕೇನು ಸಿಕ್ಕಲ್ಲ. ಹೋ. ಈ ಸಮಸ್ಯೆಯನ್ನು ತಿಳ್ಕೊಳ್ತಕ್ಕಂಥದ್ದು ಎಷ್ಟು ವರ್ಷಕ್ಕೆ ನಮ್ಮ ದೇಶ ಓಪನ್ ಆಗುತ್ತೆ, ಈ ಜನಗಳಿಗೆ ಅರ್ಥ ಆಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಹ್ಮ್. ಊಟ ತಿಂದ ಮೇಲೆ ಎಷ್ಟೋ ಜನ ಬೈತಾರೆ, ಅಷ್ಟೊಂದು ತಿಂತಿ ಅದೆಲ್ಲೋಯ್ತದೆ ನಿನಗೆ. ಹೌದು ಗುರುಗಳೇ, ಅಂತಾರೆ. ಹೌದು. ಎಷ್ಟು ಬೇಜಾರಾಗತ್ತಮ್ಮ. ಹೌದು ಗುರುಗಳೇ. ಆಮೇಲೆ ಅವು ತಿನ್ನೋಳು ಭಯ ಆಗುತ್ತೆ ನಮಗೆ. 15 ಇಡ್ಲಿ, 8 ಚಪಾತಿ, ನಾನು ಹೇಳ್ತೀನಿ ಹೆಂಗೆ ಹೋಗುತ್ತಿದ್ದು. ಹೌದು. ಹಾಂ. ಈಗ ಅರ್ಥ ಆಗ್ತದೆ ನನಗೆ. ಆಗ್ತಿದೆ. ಪ್ರತಿ ಮನುಷ್ಯ ತಿನ್ನುತ್ತಿರುವುದು ಕೀಟಾಣುವಿಗೆ ಹೋಗುತ್ತಿದೆ ಅಂತ ಹೇಳಂಗಿಲ್ಲ. ಎಲ್ಲರಿಗೂ ಕೀಟಾಣುಗೆ ಹೋಗ್ತಾ ಇದೆ ಅಂತ ಹೇಳಂಗಿಲ್ಲ. ಹ್ಮ್. ಯಾಕೆ ಅಂತಂದರೆ, ಈ ಕೀಟಾಣು ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಬೇಕಾದದ್ದು ಜೀವಕೋಶಗಳು. ಹೌದು. ಇದು ಮನುಷ್ಯನಿಗೆ ಯಾವಾಗಲೂ ಎಷ್ಟೇ ವಯಸ್ಸಾದರೂ ವಯಸ್ಸಾದಂಗೆ ಕಾಣಿಸಲ್ಲ. ಹ್ಮ್. ಕೋಪ ಬರಲ್ಲ, ಹ್ಮ್. ಬೇಜಾರು ಆಗಲ್ಲ, ಹ್ಮ್. ವಿಲ್ ಪವರ್ ಚೆನ್ನಾಗಿರುತ್ತೆ. ಹ್ಮ್. ಈಗ ಮಕ್ಕಳಿಗೆ ಬಲಹೀನತೆ ಯಾವಾಗಲೂ ಮಂಕಂಗೆ ಮಗು ಕೂತಿರುತ್ತೆ. ಹ್ಮ್. ಆಮೇಲೆ ಗಂಡ ಹೆಂಡತಿ ಮದುವೆ ಆಗತ್ತೆ. ಹ್ಮ್. ಮದುವೆ ಅರ್ಥ ಏನು ಅಂದರೆ, ಹೆಂಡತಿ ಗಂಡನನ್ನು ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು ಕರ್ತವ್ಯ ಅಂತ ಎಲ್ಲ ಹೇಳ್ತಾರೆ. ಹೌದು. ಯಾವುದ್ರಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳಲ್ಲ. ಹೇಳೋದಿಲ್ಲ. ಆಹಾರದ ಮೂಲಕ ಗಂಡನನ್ನು ಹೆಂಡತಿ ಪರಿವರ್ತನೆ ಮಾಡಬೇಕು. ಹ್ಮ್. ಇದಕ್ಕೆ ಆಹಾರದ ವೇದಿಕೆ ಅಂತಾರೆ. ಮದುವೆ ಅಂತಕ್ಕಂಥದ್ದು ಆಹಾರದ ವೇದಿಕೆ ಅಂತ ಹೇಳ್ತಾರೆ. ಯಾವ ಹೆಣ್ಣು ರುಚಿಕರವಾದ ಅಡುಗೆಯನ್ನು ಮಾಡಕ್ಕೆ ಬರುತ್ತೆ, ಹ್ಮ್. ಆ ಗಂಡನನ್ನು ರಿಪೇರಿ ಮಾಡೋಕ್ಕಾಗತ್ತೆ. ಹೌದಾ ಗುರುಗಳೇ? 100%. ಹ್ಮ್. ಇಲ್ಲಿ ಹೊಂದಾಣಿಕೆ ಬೇಕು ಅಂತ ಹೇಳುವಂಥ ಕಮಂಗಳಿದಾರಲ್ಲ, ಹಾಂ. ಹೌದು. ಈ ಹೆಣ್ಣಿಗೆ ಈ ಗಂಡು ಅಂತ, ಆ ಕಮಂಗಳು ಕೇಳಬೇಕು. ಊಟದಲ್ಲಿ ಗಂಡು ಹೆಣ್ಣು ಚೆನ್ನಾಗಿರ್ತಾರ, ಹ್ಮ್. ಹೊಂದಾಣಿಕೆಯಿಂದ ಚೆನ್ನಾಗಿರ್ತಾರ, ಸ್ವಲ್ಪ ಕೇಳಬೇಕಲ್ಲ. ಹೌದು, ಕೇಳಬೇಕು ಗುರುಗಳೇ. ಅಲ್ವೇನಮ್ಮ? ಹೌದು. ಆಹಾರ ದೋಷಭರಿತವಾದ ಆಹಾರವನ್ನು ತೆಗೆದುಕೊಳ್ಳುವ ಗಂಡ ಹೆಂಡತಿಗೆ ನೀವು ಕುಜದೋಷ ಇದೆ, ರಾಹು ದೋಷ ಇದೆ ಅಂತ ಹೇಳ್ತಕ್ಕಂಥ ಲೆಕ್ಕದಲ್ಲಿ ಅದರ ಪಕ್ಕದಲ್ಲಿ ಒಂದು ಮೆಸೇಜ್ ಬರುತ್ತೆ. ನೆನ್ನೆ ಹೇಳಿದೆ, ರಾಹುಕೇತು ವಿಚಾರವನ್ನು ತಿಳ್ಕೊಂಡ್ರೆ ನವಗ್ರಹಗಳ ಪೂರ್ತ ಸತ್ಯ ಗೊತ್ತಾಗತ್ತೆ. ಹ್ಮ್. ಈ ರಾಹು ಯಾರು, ಕೇತು ಯಾರು ಅಂದರೆ, ರಾಹು ಬಂದು ನಮ್ಮ ಮಲ ಮತ್ತು ಮೂತ್ರ. ಮಲದಲ್ಲಿ ಇರ್ತಕ್ಕಂಥದ್ದು ರಾಹು, ಮೂತ್ರದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಕೇತು. ಈಗ ಪೂಜೆ ಮಾಡಬೇಕಾ, ಸರಿ ಮಾಡಬೇಕಾ? ಸರಿ ಮಾಡಬೇಕು ಗುರು. ಇಲ್ಲವಲ್ಲ, ನಮ್ಮವ್ರು ಮಾಡಿಸ್ತಾ ಇರೋದು ಪೂಜೆ, ಶಾಂತಿ ಮಾಡಿಸ್ತಾರೆ. ರಾಹು ಕೇತುಗೆ ಶಾಂತಿ ಮಾಡಿಸ್ತಾರೆ. ಹೌದು. ಹೊಟ್ಟೆಯಲ್ಲಿ 1-2 ಕರೆಕ್ಟಾಗಿ ನಡೆಯಲ್ಲ, ಹ್ಮ್. ನಡಿಬೇಕಲ್ಲ. ಹೌದು, ನಡಿಬೇಕು. ನಡಿದೇ ಇಲ್ಲ ಅಂದಾಗ ಏನಾಗುತ್ತೆ, ಬೆಳಿಗ್ಗೆ ಎದ್ದು ತೂಕಡಿಸ್ತಾರೆ, ಅಂದರೆ ಮಲ್ಕೋಬೇಕು ಅಂತ. ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ. ಇದು ರಾಹುಕೇತು ದೋಷ. ಓ, ಹೌದಾ? ಈಗ ನಾವು ಪೂಜೆ ಮಾಡಬೇಕಾ, ಶಾಂತಿ ಪೂಜೆ ಮಾಡಬೇಕಾ, ಈ ವಿಷಯ ತಿಳ್ಕೊಬೇಕಾ? ಈ ವಿಷಯ ತಿಳ್ಕೊಬೇಕು ಗುರು. ಯಾರು ಹೇಳ್ತಾ ಇದ್ದಾರೆ? ರಾಹುಕೇತು ದೋಷವನ್ನು ತಿಳಿಯುವಂಥ ವಿಚಾರ. ಮಲಮೂತ್ರದ ಸಮಸ್ಯೆ ಯಾರಿಗುಲ್ಲ, ಚಿಕ್ಕ ಮಗುವಿನಿಂದ ಹಿಡಿದು ಸಾಯೋ ವೃದ್ಧರವರೆಗೂ ಮಲಮೂತ್ರದ ಸಮಸ್ಯೆ ಇದೆಯಾ ಇಲ್ವಾ? ಇದ್ದೇ ಇರುತ್ತೆ ಗುರುಗಳೇ.
ಈ ಮಲಮೂತ್ರ ಸಮಸ್ಯೆ ಏನಕ್ಕೆ ಬರ್ತಾ ಇದೆ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಮ್ಮ ಮನೆಯಲ್ಲಿ 2 ಬಾಗಿಲು ಇದೆಯಾ? ಏನಿರಬೇಕು? 2 ಬಾಗಿಲು. ನಮ್ಮ ಮನೆಯಲ್ಲಿ ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೊಂದು ಬಾಗಿಲು ಇದ್ದರೆ ಈ ಮಲಮೂತ್ರಾದಿ ದೋಷಗಳು ನಿವಾರಣೆ. ಗಂಡ ಹೆಂಡತಿಯ ಚಿಕಿತ್ಸೆ ಕೂಡ 2 ಬಾಗಿಲು ಮನೆಯಲ್ಲಿದ್ದರೆ ಮಾತ್ರ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ. ಇದನ್ನು ಸುಮ್ಮನೆ ಹೋಲ್ಡಿಂಗ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ 2 ಬಾಗಿಲು, ಇವತ್ತು ಹೊಸ್ದಾಗಿ ಹೇಳ್ತಾ ಇಲ್ಲ, ನಾನು ಕಾರ್ಯಕ್ರಮದ ಸಂದರ್ಭ ಸಿಕ್ತಾಗ ಹೇಳ್ತಾನೇ ಇದ್ದೀನಿ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಚೆನ್ನಾಗಿರಬೇಕು. ಸೂರ್ಯ ಮತ್ತು ಚಂದ್ರ, ಸೂರ್ಯನಲ್ಲೇ 7 ಗ್ರಹಗಳ ಶಕ್ತಿ ಇದೆ ಅಂತ ಹೇಳಿದೆ. ಅಂದರೆ ಪೂರ್ವದಲ್ಲಿ ಹುಟ್ಟುವ ಸೂರ್ಯ, ಆ ಸೂರ್ಯನ ಕಿರಣಗಳು ನಿಮ್ಮ ಪದ ಅಂತ ಹೇಳ್ತೀವಿ ನಾವು, ಪದಗಳ ಪುಂಜ, ಅಕ್ಷರಗಳ ಸಮೂಹವನ್ನು ಪದಗಳ ಪುಂಜ ಅಂತ ಹೇಳ್ತೀವಿ. ಹಾಗೆ ಗ್ರಹಗಳ ಪುಂಜ ಸೂರ್ಯ, ಅವರೇ ಮೇನ್ ಪ್ರೆಸಿಡೆಂಟು. ಈಗ ನಾವು ಅವ್ರನ್ನ ಇಟ್ಕೋಬೇಕಾ, ಪಿ ಎಗೆ ಉತ್ತರ ಹೋಗ್ಬೇಕಾ? ಅವ್ರನ್ನೇ ಇಟ್ಕೋಬೇಕು. ನಾವು ಅದು ಇಟ್ಕೊಂಡಿಲ್ಲ. ರಾಹು ಚೆನ್ನಾಗಿಲ್ವಾ, ಕೇತು ಚೆನ್ನಾಗಿಲ್ವಾ, ಕುಜ ಚೆನ್ನಾಗಿಲ್ವಾ, ಚಂದ್ರ ಚೆನ್ನಾಗಿಲ್ವಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಮಗೆ ನೇರವಾಗಿ ಹೋಗಿ ಪ್ರಶ್ನೆ ಕೇಳೋಕ್ಕೆ ಯಾರ ಹತ್ರ ಕೇಳಬೇಕು ಗೊತ್ತಿಲ್ಲ. ಆ ಕಾರಣದಿಂದಾಗಿ ಪ್ರತಿಯೊಬ್ಬರು ಅರ್ಥ ತಿಳ್ಕೋಬೇಕು. ಒಂದಂತೂ ಸತ್ಯ, ರಾಹು ಕೇತು ಅಂತಕ್ಕಂಥ ಉದಾಹರಣೆ ಕೊಟ್ಟಿದ್ದೀನಿ, ಮಲಮೂತ್ರ ಅಂತಕ್ಕಂಥದ್ದು ಕೊಟ್ಟಿದ್ದೀನಿ. ಇದು ಹೆಣ್ಣಿಗೂ ಹೌದು, ಗಂಡಿಗೂ ಹೌದು, ಚಿಕ್ಕವ್ರಿಗೂ ಹೌದು, ದೊಡ್ಡವ್ರಿಗೂ ಹೌದು. ಈ ಸತ್ಯವನ್ನು ನಾವು ಮಾಡುತ್ತಿರುವ ಊಟದಲ್ಲೂ ಈ ಮಲಮೂತ್ರಾದಿ ಇರ್ತಕ್ಕಂಥ ಸಮಸ್ಯೆಯಲ್ಲೂ ಸಿಕ್ಕಾಕ್ಕೊಂಡಿರುವ ಕಾರಣ ಜೀವನ ಪರ್ಯಂತ ನಮಗೆ ನೆಮ್ಮದಿ, ಆರೋಗ್ಯ ಯಾವ ಕಾರಣಕ್ಕೂ ಸಿಗಲಿಕ್ಕೆ ಇಲ್ಲ. ನಾವು ಮಾಡುತ್ತಿರುವ ಊಟ ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಅದರಲ್ಲಿ ಏನು ತಪ್ಪಾಗ್ತಾ ಇದೆ ಅಂತಕ್ಕಂಥ ವಿವರಣೆಯನ್ನು ಮುಂದೆ ತಿಳಿಸ್ಕೊಡೋಣ. ಸದ್ಯಕ್ಕೆ ನಾವು ಗ್ರಹಗಳನ್ನು ಹಿಡ್ಕೊಂಡು ಸರಿ ಮಾಡ್ಕೋಬೇಕು ಅಂತಕ್ಕಂಥ ಪದ್ಧತಿಯನ್ನು ಊಟದ ಮೂಲಕವಾಗಿ ರಿಪೇರಿ ಮಾಡ್ಕೊಳ್ತೀನಿ ಅಂತಕ್ಕಂಥ ಶಕ್ತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಮಕ್ಕಳಿಗೂ ಕೂಡ ಶಾಸ್ತ್ರ ಕೇಳೋದನ್ನು ಬಿಟ್ಟು, ಭವಿಷ್ಯ ಕೇಳೋದನ್ನು ಬಿಟ್ಟು, ಆಹಾರ ಪದ್ಧತಿಯಲ್ಲಿ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9108258834.